मनोवाक्कायवृत्तयः ममैताः इति कर्तारमुद्देश्यञ्च हरिं स्मरेत् व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। भवति यदनुभावादेन मूकोऽपि वाग्मी जडमतिरपि जन्तुर्जारते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च। नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि। नौमिन्यार्यसुधाधिकृज्जरमुनीन् श्रीपादरत्सन्मणीन् व्यासार्यान् विविधागमाब्धिविहरान् श्रीवादिराजानपि वन्दे हंसवरान् रघूत्तमगुरून् वैदग्ध्यवारां निधीन् श्रीसत्यव्रतराघवेन्द्रमुनिपान् सद्बोधसध्यानपान् सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यारसुधारतान् बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः। चित्तं मद्गुणदोषचिन्तनविधौ नूनं मनाङ्मा कृथाः श्रीसत्यात्मगुरो त्वदङ्घ्रियुगलं हित्वा न मे सद्गतिः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिम्। अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे जलज्येष्ठनिभाकारं जगदीशपदाश्रयं जगतीतलविख्यातं जगन्नाथगुरुं भजे विद्यापीठविधातारं विद्यावारिधिचन्दिरं विद्यार्थिवत्सलं वन्दे महामहिमसद्गुरुं मापादमौलिपर्यन्तं। गुरूणामाकृतिं स्मरेत तेन विघ्नाः प्रणश्यन्ति सिद्ध्यन्ति च मनोरथाः। पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयास्तान्नमस्ये गुरून् मम। हरिः ओं हरिः ओं हरिः ओं ಸ್ವಸ್ತ್ಯಸ್ತು। ಇವತ್ತಿನಿಂದ 5 ದಿವಸಗಳ ತನಕ ಶ್ರೀಮದ್ ವಾದಿರಾಜರು ರಚನೆ ಮಾಡಿರತಕ್ಕಂತಹ ಕೃಷ್ಣಾಷ್ಟಕ, ಅಲ್ಲಿ ಬರುವ ಅನೇಕ ವಿಷಯಗಳನ್ನು ತಿಳಿಯೋದಕ್ಕಾಗಿ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ವಾದಿರಾಜರು ಮಹಾ ತಪಸ್ವಿಗಳು, ಮಹಾಜ್ಞಾನ ಸಂಪನ್ನರು ಅಂತನ್ನೋ ವಿಷಯದಲ್ಲಿ ಸರ್ವಥಾ ವಿಚಾರ ಇಲ್ಲ. ಅವರ ಸಾಹಿತ್ಯ ಎರಡರಲ್ಲಿಯೂ, ಸಂಸ್ಕೃತದಲ್ಲಿಯೂ ಕನ್ನಡದಲ್ಲಿಯೂ, ಜೊತೆಗೆ ತುಳು ಭಾಷೆಯಲ್ಲಿಯೂ ಅವರು ಅನೇಕ ಪದಪದ್ಯಗಳನ್ನು ರಚನೆ ಮಾಡಿ ಅಲ್ಲಿಯ ಜನರಿಗೆ ಬಹಳ ಉಪಕಾರವನ್ನು ಮಾಡಿದ್ದಾರೆ. ಸ್ತೋತ್ರ ಸಾಹಿತ್ಯವಂತಲೂ ವಾದಿರಾಜರಿಂದಲೇ ಅದು ಬಹಳಷ್ಟು ಬೆಳೆದಿದೆ ಅಂತ ಹೇಳಿದರೆ ಅತಿಶಯೋಕ್ತಿಯಾಗಲಿಕ್ಕಿಲ್ಲ. ಅಷ್ಟು ಸ್ತೋತ್ರಗಳನ್ನು ವಾದಿರಾಜರು ರಚನೆ ಮಾಡಿದ್ದಾರೆ. ಅವರ ತುಂಬು ಜೀವನ ಅವರದ್ದು. 120 ವರ್ಷ ಅವರು ಬಾಳಿದ್ದಾರೆ ಅಂತ ನಾವು ಇತಿಹಾಸದಲ್ಲಿ ಕೇಳ್ತೇವೆ. ಅವರು ತುಂಬು ಜೀವನದಲ್ಲಿ ಮಾಡಿರತಕ್ಕಂತಹ ಸಾಧನೆಗಳೇನು, ಯಾವ ಸಾಧನೆಯಿಂದ ಅವರಿಷ್ಟು ಮೇಲೆ ಬಂದಿದ್ದಾರೆ, ಒಟ್ಟಾರೆ ಮನುಷ್ಯನ ವ್ಯಕ್ತಿತ್ವ ರೂಪುಗೊಳ್ಳಬೇಕಾದರೆ ತನ್ನ ಜೀವನದಲ್ಲಿ ಮನುಷ್ಯ ಏನು ಮಾಡಬೇಕು ಅಂತನ್ನೋದನ್ನು ವಾದಿರಾಜರು ಬಹಳ ಅದ್ಭುತವಾದ ರೀತಿಯಲ್ಲಿ ತಿಳಿಸಿಕೊಟ್ಟಿದ್ದಾರೆ. ತಮ್ಮ ಜೀವನದ ಮೂಲಕ, ಬರೀ ಬರಹಗಳ ಮೂಲಕ ಅಲ್ಲ. ನಾವೆಲ್ಲ ಬರಹಗಳ ಮೂಲಕ, ಉಪದೇಶದ ಮೂಲಕ ಹೇಗಿರಬೇಕು ಅಂತ ನಾವು ತಿಳಿಸ್ಕೊಡ್ತೇವೆ. ಆದರೆ ನಡೆಯ ಮೂಲಕ, ನುಡಿಯ ಮೂಲಕ ಹೇಗಿರಬೇಕು ಅಂತ ಎಲ್ಲರೂ ತಿಳಿಸ್ಬೋದು. ಎಲ್ಲರೂ ಒಳ್ಳೊಳ್ಳೆ ಮಾತಾಡಬಹುದು, ಹಾಗಿರಬೇಕು ಹೀಗಿರಬೇಕು ಅಂತ ಕನಸನ್ನು ಕಾಣಬಹುದು. ಆದರೆ ನಾವು ಹೇಗಿರ್ತೇವೆ, ನಾವು ಆಡುವ ಹಾಗೆ ನಾವಿರೋದಿಲ್ಲ, ನುಡಿಯ ಹಾಗೆ ನಮ್ಮ ನಡೆ ಇರೋದಿಲ್ಲ. ಆದರೆ ವಾದಿರಾಜರು ತಮ್ಮ ನಡೆಗೆ ತಕ್ಕಂತೆ ನುಡಿಗಳನ್ನಾಡಿದ್ದಾರೆ. ನಾವು ನುಡಿಗೆ ತಕ್ಕಂತೆ ಇರಲಿಕ್ಕಾಗೋದಿಲ್ಲ, ಬರೀ ನುಡಿಗಳು ಮಾತ್ರ. ಪರೋಪದೇಶ ಪಾಂಡಿತ್ಯಂ ಅಂತ ಹೇಳ್ತಾರಲ್ಲ, ಹಾಗೆ ಮತ್ತೊಬ್ಬರಿಗೆ ಹೇಳಬೇಕಾದ ಪ್ರಸಂಗದಲ್ಲಿ ಮಾತ್ರ ಹಾಗಿದ್ರೆ ಚೆನ್ನಾಗಿರುತ್ತೆ, ಹೀಗಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ವಿಮರ್ಶೆ ಮಾಡಲಿಕ್ಕೆ ನಮಗೆ ಬರ್ತದೆ. ಆದರೆ ನಾವು ಹೇಗಿರಬೇಕು ಇರಲಿಕ್ಕೆ ನಮ್ಮ ಕಡೆಯಿಂದ ಆಗೋದಿಲ್ಲ. ವಾದಿರಾಜರು 120 ವರ್ಷಗಳಲ್ಲಿ ತಾವು ಎಲ್ಲ ಜನರಿಗೆ ತಿಳಿಸಿರುವ ಸಂದೇಶ ಇದೆ. ಹೇಗಿರಬೇಕು ಅಂತ ಅನ್ನೋದನ್ನು ವಾದಿರಾಜರು ತಿಳಿಸಿದ್ದಾರೆ.
ಸ್ತೋತ್ರ ಸಾಹಿತ್ಯವನ್ನು ಅಷ್ಟು ಬೆಳೆಸಿದ್ದಾರೆ ವಾದಿರಾಜರು ಸಂಸ್ಕೃತ ಸಾಹಿತ್ಯದಲ್ಲಿ. ಬಹುಶಃ ಅಷ್ಟು ಮತ್ತಾರೂ ಬೆಳೆಸಿಲ್ಲ ಅಂದರೆ ಏನು ತಪ್ಪಾಗಲಿಕ್ಕಿಲ್ಲ. ಅಷ್ಟು ವಿಚಿತ್ರವಾದ ರೀತಿಯಲ್ಲಿ ಸ್ತೋತ್ರ ಸಾಹಿತ್ಯವನ್ನು ಬೆಳೆಸಿದ್ದಾರೆ ಶ್ರೀಮದ್ ವಾದಿರಾಜ ತೀರ್ಥ ಶ್ರೀಪಾದಂಗಳವರು. ಪ್ರತಿಯೊಂದು ಸ್ತೋತ್ರದಲ್ಲಿಯೂ ಲಾಲಿತ್ಯ ಇದೆ, ಪ್ರತಿಯೊಂದು ಸಾಹಿತ್ಯದಲ್ಲಿಯೂ ಸಹ ಭಕ್ತಿರಸ ತುಂಬಿ ಹರಿತಿದೆ. ನದಿ ಅಂತಂದ ಮೇಲೆ ಅದು ತುಂಬಿ ಹರಿತಾ ಇದ್ದರೆ ಕಣ್ಣಿಗೆ ನೋಡಲಿಕ್ಕೆ ಚೆನ್ನಾಗಿ ಕಾಣುತ್ತೆ. ಬೇಸಿಗೆ ಕಾಲದಲ್ಲಿ ನಾವು ಜಲಪಾತಗಳನ್ನು ನೋಡಲಿಕ್ಕೆ ಹೋಗ್ತೀವಿ, ಏನು ಬಹಳ ದೊಡ್ಡ ಜಲಪಾತ ಇದೆ ರೀ ಅಂತ ಹೇಳಿ ನೋಡ್ಲಿಕ್ಕೆ ಹೋಗೋದಿಲ್ಲ, ಅದು ತುಂಬಿ ಹರಿತಾ ಇರಬೇಕು. ಅಂದಾಗ ಅದು ನೋಡಲಿಕ್ಕೆ ಕಣ್ಣಿಗೆ ಬಹಳ ಸುಂದರವಾಗಿ ಬಹಳ ಅದ್ಭುತವಾಗಿ ಕಾಣಿಸ್ತದೆ. ಹಾಗೆ ಆ ವಾದಿರಾಜರ ಜೀವನ, ವಾದಿರಾಜರ ಸಾಹಿತ್ಯ, ವಾದಿರಾಜನ ಮಾತುಗಳು, ಅಲ್ಲಿ ಭಕ್ತಿ ರಸ, ಆ ಭಕ್ತಿ ರಸ ತುಂಬಿ ಹರಿಯುವ ನದಿಗಳು ಪ್ರತಿಯೊಂದು ಸ್ತೋತ್ರಗಳು ಸಹ. ವಾದಿರಾಜರು ರಚನೆ ಮಾಡಿದ ಸ್ತೋತ್ರಗಳು, ಆ ಸ್ತೋತ್ರಗಳಲ್ಲಿ ಭಕ್ತಿ ರಸ ತುಂಬಿ ಹರಿತದೆ ಅನ್ನೋದಕ್ಕಾಗಿ ಅದನ್ನು ನೋಡಲಿಕ್ಕೆ ಬಹಳ ಆನಂದ ಆಗ್ತದೆ. ಯಾವುದೇ ಸ್ತೋತ್ರ ತೆಗೆದುಕೊಂಡು ವಾದಿರಾಜರು ರಚನೆ ಮಾಡಿದ ಯಾವುದೇ ಸ್ತೋತ್ರವನ್ನು ನಾವು ತೆಗೆದುಕೊಂಡರೂ ಸಹ ಪ್ರತಿಯೊಂದೂ ಸ್ತೋತ್ರದಲ್ಲಿ ಭಕ್ತಿರಸ ಮೈತುಂಬಿ ಹರಿತದೆ, ಪದಗಳಲ್ಲಿ ಭಕ್ತಿರಸ ಇರ್ತದೆ ಅನ್ನೋದಕ್ಕಾಗಿ ಅವರ ಸಾಹಿತ್ಯ ಕೇಳಲಿಕ್ಕೆ ಬಹಳ ಆನಂದ, ಕಿವಿಗೆ ಬಹಳ ಇಂಪು. ಆ ಸ್ತೋತ್ರಗಳನ್ನು ಕೇಳ್ತಾ ಇರಬೇಕಾದ್ರೆ ಲಲಿತವಾದ ಪದಗಳು, ಅಷ್ಟೇ ಭಾವನೆ ಅದರಲ್ಲಿ, ಬರೀ ಪದಗಳಲ್ಲಿ ಮಾತ್ರ ಲಾಲಿತ್ಯ ಅಲ್ಲ. ನೋಡಲಿಕ್ಕೆ ಬಹಳ ಚೆನ್ನಾಗಿರ್ತಾನೆ, ಆದರೆ ಮಾತಾಡಿದರೆ ಬಹಳ ಒರಟುತನ ಇರ್ತದೆ. ಅಂತಹ ವ್ಯಕ್ತಿ ನಮಗೆ ಹಿಡಿಸ್ತಾನೇನೋ, ಹಿಡಿಸೋದಿಲ್ಲ. ಹಾಗೆ ವಾದಿರಾಜರ ಸಾಹಿತ್ಯದಲ್ಲಿ ಸ್ತೋತ್ರಗಳಲ್ಲಿ ಲಾಲಿತ್ಯ ಇದೆ, ಆದರೆ ಒಳಗಡೆಗೆ ನಿಷ್ಠುರತೆ ಇಲ್ಲ. ಬಹಳ ಅದ್ಭುತವಾಗಿರತಕ್ಕಂತಹ ಸಂದೇಶಗಳು. ಭಕ್ತಿ ರಸ ಮನುಷ್ಯನನ್ನು ಪವಿತ್ರರನ್ನಾಗಿ ಮಾಡಿಬಿಡುತ್ತದೆ. ಕೇಳ್ತಾ ಇರಬೇಕಾದ್ರೆ ಸಾಕು, ಆನಂದ ಅನ್ನಿಸ್ತದೆ ಆ ಸ್ತೋತ್ರಗಳನ್ನು. ಅಂತಹ ಅದ್ಭುತವಾದ ಸ್ತೋತ್ರಗಳನ್ನು ವಾದಿರಾಜರು ರಚನೆ ಮಾಡಿದ್ದಾರೆ. ಸ್ತೋತ್ರಗಳನ್ನು ರಚನೆ ಮಾಡುವ ಮೂಲಕ ನಮಗೊಂದು ಸಂದೇಶವನ್ನು ವಾದಿರಾಜರು ಕೊಡ್ತಾರೆ. ಯಾವಾಗಲೂ ಮನುಷ್ಯ ಸ್ತೋತ್ರ ಮಾಡ್ತಾನೇ ಇರಬೇಕು ಜೀವನದಲ್ಲಿ. ಅದೊಂದು ಅಳವಡಿಸಿಕೊಳ್ಳಬೇಕಾದ ಗುಣ ಮನುಷ್ಯ ಬದುಕ್ತಾರೆ. ಮನುಷ್ಯನ ಬದುಕಿನಲ್ಲಿ ಏನು ಅಳವಡಿಸಿಕೊಳ್ಳಬೇಕು, ಏನನ್ನು ಅಭ್ಯಾಸ ಮಾಡಬೇಕು, ಏನು ಕಲಿಬೇಕು ಅಂದರೆ ಸ್ತೋತ್ರ ಮಾಡೋದನ್ನು ಮನುಷ್ಯ ಕಲಿಬೇಕು ಅಂತ ವಾದಿರಾಜರು ತಿಳಿಸ್ತಾರೆ. ಯಾರದ್ದೇ ಮಾಡ್ರಿ ಸ್ತೋತ್ರ. ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು ಹೇಳ್ತಾರೆ, ಯಾರು ಪ್ರಶಂಸ್ಯರು ಅಂತ ಇದ್ದಾರೆ, ಯಾರಲ್ಲಿ ಗುಣಗಳಿವೆ ಅವರ ಗುಣಗಳನ್ನು ಪ್ರತಿಯೊಬ್ಬರೂ ಹೇಳಲೇಬೇಕು ಅಂತ ಹೇಳ್ತಾರೆ. ಅದೊಂದು ಧರ್ಮ ಅಂತ ಅಂತಾರೆ. ಸ್ತೋತ್ರ ಅಂದರೆ ಏನು? ಸ್ತೋತ್ರ ಅಂದರೆ ಆ ಸಂಸ್ಕೃತದ ಶ್ಲೋಕಗಳಿಗೆ ಸ್ತೋತ್ರ ಅಂತ ಕರೀತಾರೇನು? ಸಂಸ್ಕೃತ ಶ್ಲೋಕಗಳ ಸಮೂಹ. ಒಂದು 8 ಶ್ಲೋಕ ಮಾಡಿದರೆ 10 ಶ್ಲೋಕ, 5 ಶ್ಲೋಕ, ಪಂಚಕ, ಅಷ್ಟಕ, ದಶಕ, 100 ಶ್ಲೋಕ, ಶತಕ, ಸಹಸ್ರ, ಹೀಗೆ ಆ ಶ್ಲೋಕಗಳು ಸೇರಿದಾಗ ಅದನ್ನು ಸ್ತೋತ್ರ ಅಂತ ಕರೆಯೋದಿಲ್ಲ. ಸ್ತುತಿ ಅಂತ ಅನ್ನೋ ಶಬ್ದಕ್ಕೆ ಒಂದು ಅರ್ಥ ಇದೆ, ಅದನ್ನು ನಾವು ಮೊದಲಿಗೆ ತಿಳ್ಕೊಳ್ಬೇಕು. ಯಾವುದೇ ಸ್ತೋತ್ರವನ್ನು ಮಾಡಬೇಕಾದರೆ ಸ್ತೋತ್ರ ಏನು ಹೇಳ್ತದೆ, ಸ್ತೋತ್ರ ಅಂದರೆ ಏನರ್ಥ ಅದನ್ನು ತಿಳಿಯಲೇ ನಾವು ಸ್ತೋತ್ರವನ್ನು ಎಷ್ಟು ಪಾರಾಯಣ ಮಾಡಿದರೂ, ಸ್ತೋತ್ರವನ್ನು ಎಷ್ಟಂದ್ರೂ ಸಹ ವ್ಯರ್ಥ ಅನ್ನೋದಕ್ಕಾಗಿ ಸ್ತೋತ್ರ ಶಬ್ದದ ಅರ್ಥವನ್ನೇ ಮೊದಲಿಗೆ ನಾವು ತಿಳಿದುಕೊಳ್ಳಬೇಕಾಗಿದೆ. ಸ್ತುತಿ ಅಂತ ಅಂದರೆ ಗುಣಿನಿಷ್ಠ ಗುಣಾಭಿಧಾನಂ ಅಂತ ಹೇಳ್ತಾರೆ. ಯಾವ ವ್ಯಕ್ತಿ ಗುಣವಂತನಾಗಿದ್ದಾನೆ, ಗುಣವಂತನಾದ ವ್ಯಕ್ತಿಯಲ್ಲಿಯ ಗುಣಗಳನ್ನು ಹೇಳೋದೇ ಸ್ತೋತ್ರ. ಇದು ನೋಡ್ರಿ, ಬಹಳ ಸೂಕ್ಷ್ಮವಾಗಿ ಬಹಳ ಅದ್ಭುತವಾಗಿ ಆ ಮಾತಿಗೆ ಅರ್ಥವನ್ನು ಹೇಳಿದ್ದಾರೆ. ಗುಣವಂತನಲ್ಲಿಯ ಗುಣಗಳನ್ನು ಹೇಳೋದು, ಇಲ್ಲದೇ ಇರೋ ಗುಣಗಳನ್ನಲ್ಲ, ಇದ್ದ ಗುಣಗಳನ್ನು ಹೇಳೋದು, ಅದನ್ನು ಸ್ತೋತ್ರ ಅಂತ ಕರೀತಾರೆ. ಹೆಚ್ಚಿಗೆ ಏನಾದರೂ ಹೇಳಿದರೆ ಅದು ಅತಿಶಯೋಕ್ತಿ ಅಂತ ಆಗ್ತದೆ, ಅದು ಸ್ತುತಿಯಾಗೋದಿಲ್ಲ. ಹೀಗಾಗಿ ಪ್ರತಿಯೊಬ್ಬರಲ್ಲಿಯೂ ಗುಣಗಳಿದ್ದೇ ಇರ್ತವೆ, ಎಲ್ಲರಲ್ಲಿಯೂ ಗುಣಗಳಿದ್ದೇ ಇರ್ತವೆ. ಆ ಗುಣಗಳನ್ನು ಸ್ತೋತ್ರ ಮಾಡಬೇಕು ಅಂತ ಹೇಳ್ತಾರೆ. ಜೊತೆಗೆ ಆ ಮಾತನ್ನು ನಾವು ತಿಳಿದಾಗ ಗುಣವಂತರು ಯಾರಾಗಿದ್ದಾರೆ ಅವರಲ್ಲಿಯ ಗುಣಗಳನ್ನು ಸ್ತೋತ್ರ ಮಾಡಬೇಕು. ಯಾಕೆ ಅಂದರೆ ಅವರು ತೋರಿಕೆಗೆ ಗುಣಗಳನ್ನು ಸಂಪಾದನೆ ಮಾಡಿರೋದಿಲ್ಲ. ದೈತ್ಯರು ಇರ್ತಾರೆ, ಮಹಾದುಷ್ಟರು ಜಗತ್ತಿನಲ್ಲಿ ಇರ್ತಾರೆ, ಎಲ್ಲ ಸಮಾಜವನ್ನು ಹಾಳು ಮಾಡಬೇಕು ಅಂತ ವಿಚಾರ ಮಾಡ್ತಾ ಇರ್ತಾರೆ, ಅವರಲ್ಲಿಯೂ ಗುಣಗಳಿದ್ದೇ ಇರ್ತಾವಲ್ಲ. ಎಂತಹ ಕಟುಕನಾದರೂ ಸಹ ಮಕ್ಕಳ ಮುಂದೆ ಹೋಗಿ ಕೂತ ಅಂತ ಅಂದರೆ ಎಷ್ಟು ಸ್ನೇಹ ಮಾಡ್ತಾನೆ. ಹೀಗಾಗಿ ಸ್ನೇಹ ಅಂತ ಅನ್ನೋ ಗುಣ ಅವನಲ್ಲಿ ಇದೆ.
ದುಷ್ಟರಲ್ಲಿಯೂ ಸಹ ಗುಣಗಳಿರಬಹುದು, ಇಲ್ಲ ಅಂತ ಅಲ್ಲ. ಆದರೆ ಆ ಗುಣಗಳು ಸೀಮಿತ, ಆ ಗುಣಗಳು ತಾತ್ಕಾಲಿಕ ಮಾತ್ರ ಅವು. ಆದರೆ ಪ್ರಸಂಗ ಬಂದಾಗ ಆ ಗುಣಗಳು ದೋಷಗಳಾಗಿ ಹೋಗ್ಬಿಡ್ತವೆ. ಉದಾಹರಣೆಗಾಗಿ ನಾವು ಕಂಸನನ್ನು ತಿಳಿಯೋದಾದರೆ, ದೇವಕಿಯ ವಿವಾಹವನ್ನು ಮಾಡಿಬಿಡ್ತಾನೆ, ತಂಗಿಯ ವಿವಾಹವನ್ನು ಮಾಡ್ತಾನೆ. ವಿವಾಹವನ್ನು ಮಾಡಿ ಭಾರಿ ಭರ್ಜರಿಯಾಗಿ ಮೆರವಣಿಗೆಯಿಂದ ಅವಳನ್ನು ಅತ್ತೆ ಮನೆಗೆ ಕಳಿಸ್ಬೇಕು ಅಂತ ತಯಾರಾಗ್ತಾನೆ. ತಾನೇ ಸಾರಥಿಯಾಗಿ ಕೊಡ್ತಾನೆ. ಎಲ್ಲ ಜನರಿಗೆ ಆಶ್ಚರ್ಯವೋ ಆಶ್ಚರ್ಯ. ಇದೇನಿದು, ಅಪ್ಪನನ್ನೇ ಸೆರೆಯಲ್ಲಿ ಹಾಕಿದವ ಅವ ಕಂಸ ಅಂತ ಅಂದರೆ. ರಾಜ್ಯಕ್ಕಾಗಿ, ಐಶ್ವರ್ಯಕ್ಕಾಗಿ, ಹಣಕ್ಕಾಗಿ ಅಪ್ಪನನ್ನೇ ಸೆರೆಯಲ್ಲಿ ಹಾಕಿದ ಕಂಸ ಅಂತಹ ದುಷ್ಟ ತಂಗಿಯ ವಿವಾಹವನ್ನು ಮಾಡಬೇಕಾದ್ರೆ ತಾನು ಸಾರಥಿಯಾಗಿ ಅತ್ತೆ ಮನೆಗೆ ನಾನು ಬಿಟ್ಟು ಬರ್ತೇನೆ ಅಂತ ತಯಾರಾಗ್ತಾನೆ, ಸನ್ನದ್ಧರಾಗ್ತಾನೆ. ಇದೊಂದು ಗುಣ ಹೌದೋ ಅಲ್ಲ, ಒಳ್ಳೆತನ ಹೌದೋ ಅಲ್ಲ ಅವನಲ್ಲಿರತಕ್ಕಂತಹದ್ದು. ಆದರೆ ನೋಡ್ರಿ, ತಾತ್ಕಾಲಿಕ ಅದು ಶಾಶ್ವತ ಅಲ್ಲ. ಯಾವಾಗ ತನಗೆ ತೊಂದರೆಯಾಗ್ತದೆ ಅಂತ ಗೊತ್ತಾಯ್ತಲ್ಲ, ಆವಾಗ ಸಂಹಾರ ಮಾಡಲಿಕ್ಕೆ ಹೋಗ್ಬಿಡ್ತಾನೆ ದೇವಕಿಯನ್ನು. ಇದೇನಿದೆಯಲ್ಲ, ಇದು ಮಹಾದೋಷ. ಇದು ರಂತಿದೇವನ ಕಥೆಯನ್ನು ನಾವು ಭಾಗವತದಲ್ಲಿ ಕೇಳ್ತೇವೆ. 48 ದಿವಸ ಉಪವಾಸ ಇರ್ತಾರಂತೆ ರಂತಿದೇವ. ಏನು ಅದ್ಭುತವಾದ ಅವನ ಯೋಗ್ಯತೆ, ಅವನ ಭಾವನೆ. ನಿಜವಾಗಿ ಆ ಮಹಾನುಭಾವರ ಆ ಭಾವನೆಗಳನ್ನು ನಾವು ನೆನರೂ ಸಾಕು, ಬೇರೆ ಏನೂ ಬೇಕಾಗಿಲ್ಲ. ಅದ್ಭುತವಾದ ಭಾವನೆ ಅವನು. ಎಲ್ಲರ ಕಷ್ಟ ನನಗೇ ಇರಲಿ ಅಂತ ಅಂತಾನೆ ಅವನು. ಎಲ್ಲರ ಕಷ್ಟ ನನಗೇ ಇರಲಿ, ಯಾರೂ ಕಷ್ಟದಲ್ಲಿರೋದು ಬೇಡ, ಯಾರಿಗೂ ಕಷ್ಟ ಸಿಗೋದು ಬೇಡ, ದೇವರಿಗೆ ಪ್ರಾರ್ಥನೆ ಮಾಡ್ತಾನೆ. ಯಾರ್ಯಾರಿಗೆ ನೀನು ಕಷ್ಟ ಕೊಡ್ತೀಯಲ್ಲ ಅವರೆಲ್ಲರ ಕಷ್ಟವನ್ನು ನನಗೇ ಕೊಡು ಅಂತ ಪ್ರಾರ್ಥನೆ ಮಾಡಿಕೊಳ್ತಾನೆ. ಇದೇನಿದೆಯಲ್ಲ, ಇದು ಗುಣವಂತಿಕೆ. ದೋಷಗಳಿರಬಹುದು, ಗುಣವಂತರಲ್ಲಿಯೂ ದೋಷಗಳಿರಬಹುದು, ಆದರೆ ಅದು ಲೆಕ್ಕಕ್ಕೆ ಅಲ್ಲ. ಕಾಳಿದಾಸ ಬಹಳ ಅದ್ಭುತವಾಗಿ ಹೇಳ್ತಾನೆ ಕುಮಾರ ಸಂಭವದಲ್ಲಿ, ಬಹಳ ಸುಂದರವಾಗಿ ಹೇಳ್ತಾನೆ. ಅನೇಕ ಗುಣಗಳಿವೆ, ಸಾವಿರಾರು ಗುಣಗಳಿವೆ, 100 ದೋಷಗಳಿವೆ. 1000ರ ಮುಂದೆ 100 ಸಣ್ಣದೇ ಅಲ್ಲ. 9,000 ಗುಣಗಳಿದ್ದಾಗ 100 ದೋಷಗಳಿವೆ ಅಂತ ಅಂದರೆ ಆ 100 ದೋಷಗಳು ಕ್ಷಮ್ಯ. ಆ 100 ದೋಷಗಳನ್ನು ನಾವು ಬಿಟ್ಟು ಬಿಡಬೇಕು, ಅದರ ಕಡೆ ಗಮನ ಕೊಡಬಾರದು ಅನ್ನೋದಕ್ಕಾಗಿ ಅವನಂತಾನೆ ಕಿರಣೇಶ್ವಿವಾಂಕಃ ಅಂತ ಹೇಳ್ತಾನೆ. ಚಂದ್ರ ಎಷ್ಟು ತಂಪನ್ನು ಕೊಡ್ತಾನೆ, ಎಷ್ಟು ತಂಪಿನ ಕಿರಣಗಳನ್ನು ಎಲ್ಲ ಜನರಿಗೆ ಕೊಡ್ತಾನೆ ಚಂದ್ರ. ಆದರೆ ಅವನಲ್ಲಿ ದೋಷ ಏನಿದೆ, ಚಂದ್ರನಲ್ಲಿ ಕಲಂಕ ಒಂದಿದೆ ಅಲ್ಲ. ಆ ಕಲಂಕವನ್ನು ನೋಡಿ ಚಂದ್ರನನ್ನು ಯಾರಾದರೂ ದೂಷಣೆ ಮಾಡಿದ್ದು ಉಂಟೇನು ಲೋಕದಲ್ಲಿ? ಎಲ್ಲ ಕವಿಗಳಿಗೂ ಮತ್ತೆ ಚಂದ್ರನೇ ಬೇಕು. ಸೂರ್ಯನಿಗಿಂತಲೂ ಹೆಚ್ಚು ಪ್ರೀತಿ ಚಂದ್ರನ ಮೇಲೆ ಕವಿಗಳಿಗೆ. ಯಾಕೆ? ಶೈತ್ಯವನ್ನು ಕೊಡ್ತಾನೆ, ಸುಖವನ್ನು ಕೊಡ್ತಾನೆ ಅನ್ನೋದಕ್ಕಾಗಿ. ಸೂರ್ಯನೂ ಹೆಚ್ಚು ಸುಖವನ್ನೇ ಕೊಡ್ತಾನೆ, ಚಂದ್ರನಿಗಿಂತಲೂ ಹೆಚ್ಚು ಸುಖ ಕೊಡೋದು ಸೂರ್ಯ. ನಿಜವಾಗಿ ಆ ಸೂರ್ಯ ಏನಾದರೂ ತನ್ನ ತಾಪವನ್ನು ಕೊಡಲಿಲ್ಲ ಅಂತ ಅಂದರೆ ನೀರೇ ಮೇಲೆ ಹೋಗೋದಿಲ್ಲ, ಆವಿಯಾಗಿ. ನೀರು ಮೇಘಕ್ಕೆ ಹೋಗಬೇಕಲ್ಲ, ನೀರು ಮೇಘಕ್ಕೆ ಹೋಗಬೇಕಾದ್ರೆ ಸೂರ್ಯ ಅಷ್ಟು ತಾಪವನ್ನು ಕೊಡಲೇಬೇಕು. ಮಹಾಭಾರತದ ಅನುಶಾಸನ ಪರ್ವದಲ್ಲಿ ಆ ಮಾತು ಬಹಳ ಅದ್ಭುತವಾಗಿ ಬರ್ತದೆ. ಸೂರ್ಯನೇ ಬಂದು ಹೇಳ್ತಾನೆ ಜಮದಗ್ನಿಗಳಿಗೆ, ನಾನು ತಾಪವನ್ನು ಕೊಡ್ತೇನೆ ಅನ್ನೋದಕ್ಕಾಗಿಯೇ ಜಗತ್ತಿದೆ. ಯಾಕೆ? ಆ ತಾಪದ ಮೂಲಕ ನೀರು ಮೇಘಕ್ಕೆ ತಲುಪ್ತದೆ, ಮೇಘದಲ್ಲಿ ನೀರು ತುಂಬುತ್ತದೆ ಆ ತಾಪ ಕೊಡುವ ಕಿರಣಗಳ ಮೂಲಕ. ಹೀಗಾಗಿ ಇಡೀ ಜಗತ್ತಿಗೆ ಆ ಸೂರ್ಯ ನಿರ್ವ್ಯಾಜವಾಗಿ ಅವನು ಸೇವೆ ಮಾಡ್ತಾನೆ, ಅವನು ಉಪಕಾರವನ್ನು ಮಾಡ್ತಾನೆ. ಆದರೆ ಅವನು ತಾಪ ಕೊಡ್ತಾನೆ ಅಂತ ಅನ್ನೋದಕ್ಕಾಗಿ ಅವನನ್ನು ಬಿಟ್ಟು ಬಿಡ್ತಾನೆ. ಚಂದ್ರನನ್ನೇ ಎಲ್ಲರೂ ಹೊಗಳ್ತಾರೆ, ಸ್ತೋತ್ರ ಮಾಡ್ತಾರೆ, ಇರಲಿ. ಆದರೆ ಆ ಚಂದ್ರನಲ್ಲಿಯೂ ಸಹ ಒಂದು ದೋಷ ಇದೆಯಲ್ಲ, ಏನದು? ಕಲಂಕ ಇದೆ ಚಂದ್ರನಲ್ಲಿ. ನೋಡಿದರೆ ಮಧ್ಯದಲ್ಲಿ ಕಪ್ಪು ಏನೋ ಕಾಣಿಸ್ತದೆ, ಆದರೆ ಆ ದೋಷವನ್ನು ಎಲ್ಲರೂ ಬಿಟ್ಟು ಬಿಡ್ತಾರೆ. ಏಕೋಪಿ ದೋಷೋ ಗುಣ ಸನ್ನಿಪಾತೆ ನಿಮಜ್ಜತಿಂದೋ ಕಿರಣೇಶ್ವಿವಾಂಕಃ. ಕಾಳಿದಾಸ ಅಂತಾನೆ ಏಕೋಪಿ ದೋಷ. ದೋಷ ಇರಬಹುದು, ಒಂದು ದೋಷ, ಅದು ಕಲಂಕ ಅನ್ನೋದೊಂದು ದೋಷ ಇದೆ. ಆದರೆ ಆ ಒಂದು ದೋಷ ಇದ್ರೂ ಸಹ ಅದು ಗುಣಗಳಲ್ಲಿ ಮುಳುಗಿ ಹೋಗ್ತದೆ ಅಂತ ಹೇಳ್ತಾರೆ. ಆ ಚಂದ್ರನಲ್ಲಿರತಕ್ಕಂತಹ ಗುಣಗಳಲ್ಲಿ ಆ ಒಂದು ದೋಷ ಕಲಂಕ ಅಂತ ಅನ್ನೋದು ಮುಳುಗಿ ಹೋಗ್ತದೆ ಅಂತ ಹೇಳ್ತಾರೆ. ಹೀಗಾಗಿ ಗುಣವಂತರಲ್ಲಿ ಗುಣಗಳಿರ್ತವೆ, ದೋಷಗಳು ಇರಬಹುದು. ಆದರೆ ಆ ದೋಷಗಳ ಕಡೆಗೆ ನಾವು ಗಮನ ಕೊಡಬಾರದು, ಆ ಗುಣಗಳ ಕಡೆಗೆ ಮಾತ್ರ ಗಮನ ಕೊಡಬೇಕು ಅಂತ ಹೇಳ್ತಾರೆ. ಹಾಗೇನೆ ದುಷ್ಟರಿರ್ತಾರೆ, ದುಷ್ಟರಲ್ಲಿ ಗುಣಗಳಿರ್ತವೆ, 1-2 ಗುಣಗಳಿರ್ತವೆ. ಆ ಗುಣಗಳ ಕಡೆಗೆ ನಾವು ಗಮನ ಕೊಡಬಾರದು, ಆ ದೋಷಗಳ ಕಡೆಗೇನೆ ಗಮನ ಕೊಡಬೇಕು ಅಂತ ಹೇಳ್ತಾರೆ. ಅನ್ನೋದಕ್ಕಾಗೇ ನಿಮಗೆ ಶಿಕ್ಷೆ ಹಾಕ್ತಾರಲ್ಲ. ಇವತ್ತು ಯಾರಿಗೆ ಗಲ್ಲು ಶಿಕ್ಷೆ ಹಾಕಿದ್ದಾರೆ ಅವನ ಜೀವನವನ್ನು ಸ್ಟಡಿ ಮಾಡಿ.
ಆ ವ್ಯಕ್ತಿಯಲ್ಲಿ ಒಟ್ಟಾರೆ ಒಳ್ಳೆಯ ಗುಣಗಳೇ ಇಲ್ವೇನು? ಗಲ್ಲು ಶಿಕ್ಷೆಯನ್ನು ಹಾಕಿದ್ದಾನೆ, ಏನೋ ಅಪರಾಧವನ್ನು ಮಾಡಿದ್ದಾರೆ, ಯಾರನ್ನೋ ಕೊಂದಿದ್ದಾನೆ, ಸಂಹಾರ ಮಾಡಿದ್ದಾನೆ, ಬಾಂಬ್ ಬ್ಲಾಸ್ಟ್ ಮಾಡಿದ್ದಾನೆ ಅನ್ನೋ ಕಾರಣಕ್ಕಾಗಿ ಅವನಿಗೆ ಗಲ್ಲಿಗೆ ಏರಿಸ್ತಾರೆ. ತಪ್ಪು ಮಾಡಿದ್ದಾನೆ ಅನ್ನೋದಕ್ಕಾಗಿ ಗಲ್ಲಿಗೆ ಏರಿಸಲಿ. ಆದರೆ ವಿಚಾರ ಮಾಡಬೇಕಾದ್ರೆ ಅವನ ಜೀವನವನ್ನು ವಿಚಾರ ಮಾಡಿದಾಗ ಗುಣಗಳು ಅವನಲ್ಲಿದೆಯೋ ಇಲ್ವೋ? ಇವೆ, ಗುಣಗಳಿದ್ದೇ ಇವೆ. ಗುಣಗಳಿವೆ ಅಂತಂದ ಮಾತ್ರಕ್ಕೆ ಅವನನ್ನು ಮಾಫಿ ಮಾಡ್ತಾರೇನು? ಅವನಿಗೆ ಹೊರಗೆ ಹಾಕ್ತಾರೇನು? ಬೇಡ ನೀನು ಜೀವನ ಮಾಡು ಅಂತ ಬಿಡ್ತಾರೇನು? ಯಾರಾದರೂ ಇಲ್ಲ. ಯಾಕೆ? ಅವನು ಮಾಡಿದ ಅಪರಾಧ ಏನಿದೆಯಲ್ಲ, ಆ ಅಪರಾಧ ಅವನ ಗುಣಗಳನ್ನು ಮುಚ್ಚಿ ಹಾಕ್ತದೆ ಅನ್ನೋದಕ್ಕಾಗಿ ಅವನು ದೋಷಿ ಅಂತಲೇ ಜಗತ್ತಿನಲ್ಲಿ ಉಳಿದು ಬಿಡ್ತಾನೆ ಅನ್ನೋದಕ್ಕಾಗಿ ಯಾರ ಸ್ತೋತ್ರವನ್ನು ಮಾಡಬೇಕು? ಅದನ್ನು ಈ ಸ್ತುತಿ ಅನ್ನೋ ಶಬ್ದವೇ ಹೇಳಿಕೊಡ್ತದೆ. ಗುಣಿನಿಷ್ಠ ಗುಣಾಭಿಧಾನಂ ಸ್ತುತಿ. ಯಾವ ವ್ಯಕ್ತಿ ಸ್ವಯಂ ಗುಣವಂತನಾಗಿದ್ದಾನೆ, ಗುಣವಂತನಾದ ವ್ಯಕ್ತಿಯಲ್ಲಿಯ ಗುಣಗಳನ್ನು ಹೇಳೋದೇ ಸ್ತೋತ್ರ. ಹಾಗಾದರೆ ನಿಜವಾಗಿ ಯಾರ ಸ್ತೋತ್ರ ಮಾಡಬೇಕು? ಅಲ್ಲಿ ಸಮಸ್ಯೆ ಬರ್ತದೆ. ಎಲ್ಲರಲ್ಲಿಯೂ ಗುಣಗಳಿವೆ, ಹಾಗಾದರೆ ಎಲ್ಲರ ಸ್ತೋತ್ರವನ್ನು ಮಾಡ್ತಾ ಕೂಡೋಣ ಅಂತ ಅಂದಾಗ ಶಾಸ್ತ್ರ ನಮಗೆ ತಿಳಿಸಿಕೊಡ್ತದೆ. ಹಾಗಲ್ಲ, ಗುಣವಂತರ ಸ್ತೋತ್ರವನ್ನು ಮಾಡಿ ಪ್ರಸಂಗ ಬಂದಾಗ ಬೇಡ ಅಂತ ಅನ್ನೋದಿಲ್ಲ. ಆದರೆ ಯಾವ ವ್ಯಕ್ತಿ ಗುಣವಂತನಾಗಿ ದೋಷರಹಿತನೂ ಆಗಿದ್ದಾನಲ್ಲ, ಅಂತಹ ವ್ಯಕ್ತಿಯನ್ನು ಸ್ತೋತ್ರ ಮಾಡಲಿಕ್ಕೆ ಮತ್ತಿಷ್ಟು ಮನಸ್ಸು ಹೋಗ್ತದಲ್ಲ, ಆನಂದ ಆಗ್ತದಲ್ಲ. ಏನೂ ದೋಷಗಳಿಲ್ಲ, ಎಲ್ಲ ಗುಣಗಳು ಇವೆ. ಅಂತಹ ವ್ಯಕ್ತಿಯನ್ನು ಹೊಗಳಬೇಕಾದರೆ ಮನಸ್ಸು ಎಷ್ಟು ಪ್ರಫುಲ್ಲವಾಗ್ತದೆ, ಮನಸ್ಸಿಗೆ ಎಷ್ಟು ಆನಂದವಾಗ್ತದೆ, ಸಂತೋಷವಾಗ್ತದೆ ಅನ್ನೋದನ್ನು ಶ್ರೀಮದಾಚಾರ್ಯರನ್ನು ಮೊದಲು ಮಾಡಿಕೊಂಡು ಎಲ್ಲ ಜ್ಞಾನಿಗಳು ಭಗವಂತನನ್ನು ಸ್ತೋತ್ರ ಮಾಡ್ತಾ ಆ ಭಾವನೆಯನ್ನು ಹೊರಗೆ ಹಾಕ್ತಾರೆ. ಭಗವಂತನಲ್ಲಿ ಗುಣಗಳಿವೆ, ದೋಷಗಳಿಲ್ಲ ಭಗವಂತನಲ್ಲಿ ಅನ್ನೋದಕ್ಕಾಗಿಯೇ ದೇವರಿಗೆ ನಾರಾಯಣ ಅಂತ ಕರೆದಿದ್ದಾರೆ. ಗುಣ ಪರಿಪೂರ್ಣ ದೋಷ ದೂರ ಅನ್ನೋದಕ್ಕಾಗಿ ದೇವರನ್ನು ನಾರಾಯಣ ಅಂತ ಕರೆದಿದ್ದಾರೆ. ಅಂತಹ ಭಗವಂತನ ಸ್ತೋತ್ರವನ್ನು ಪ್ರಧಾನವಾಗಿ ಮಾಡಬೇಕು ಜೀವನದಲ್ಲಿ ಅಂತ ನಮಗೆ ಜ್ಞಾನಿಗಳು ತೋರಿಸಿಕೊಟ್ಟಿದ್ದಾರೆ. ಪ್ರಸಂಗ ಬಂದಾಗ ಹಿರಿಯರ ಸ್ತೋತ್ರವನ್ನು ಮಾಡಲೇಬೇಕು. ಆದರೆ ಪ್ರತಿನಿತ್ಯ ಮಾಡಬೇಕಾದ ಕರ್ತವ್ಯ ಹರಿಯ ಸ್ತುತಿಯನ್ನು, ಭಗವಂತನ ಸ್ತೋತ್ರವನ್ನು ಅತ್ಯಂತ ಅವಶ್ಯವಾಗಿ ಮಾಡಲೇಬೇಕು ಅಂತ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅಂತಹ ಸ್ತೋತ್ರ ಸಾಹಿತ್ಯದಲ್ಲಿ ವಾದಿರಾಜರ ಸ್ತೋತ್ರ ಸಾಗರದಲ್ಲಿ ಎಲ್ಲವೂ ಮಣಿಗಳೇ, ಎಲ್ಲವೂ ರತ್ನಗಳೇ. ಅದು ಜಲಸಾಗರ ಅಲ್ಲ, ಅದು ರತ್ನಸಾಗರ. ವಾದಿರಾಜರ ಸ್ತೋತ್ರ ಸಾಗರ ಏನಿದೆಯಲ್ಲ, ಈ ಸಾಗರ ಇದೆ, ಸಾಗರದೊಳಗೆ ರತ್ನಗಳು ಸಿಗುತ್ತದೆ. ಆದರೆ ಇದು ವಾದಿರಾಜರ ಸ್ತೋತ್ರಗಳು ಅಂತ ಅಂದರೆ ಅದು ಸ್ತೋತ್ರ ರತ್ನಸಾಗರ, ಅದು ಜಲಸಾಗರ ಅಲ್ಲ. ಅದರಲ್ಲಿ ನೀರು ಸಿಗೋದಿಲ್ಲ, ಉಪ್ಪು ನೀರು ಸಿಗೋದಿಲ್ಲ. ಅಲ್ಲೆಲ್ಲವೂ ರತ್ನಗಳೇ ಸಿಗುತ್ತದೆ. ಅಲ್ಲಿ ಯಾವುದಾದ್ರೂ ರಸ ಇದ್ದರೆ ಸಿಹಿಯಾದ ರಸವೇ ಅಲ್ಲಿ ಸಿಗುತ್ತದೆ, ಅಮೃತ ರಸವೇ ಅಲ್ಲಿ ಸಿಗುತ್ತದೆ ವಾದಿರಾಜರ ಸ್ತೋತ್ರ ಸಾಹಿತ್ಯದಲ್ಲಿ. ಅಂತಹ ಅದ್ಭುತವಾಗಿರತಕ್ಕಂತಹ ಸ್ತೋತ್ರವನ್ನು ವಾದಿರಾಜರು ರಚನೆ ಮಾಡಿದ್ದಾರೆ. ಆ ಸ್ತೋತ್ರಗಳಲ್ಲಿ ಅತ್ಯದ್ಭುತವಾದ ಸ್ತೋತ್ರ, ಪ್ರತಿಯೊಬ್ಬರೂ ಪಠನೆ ಮಾಡತಕ್ಕಂತಹ ವಾದಿರಾಜರು ರಚನೆ ಮಾಡಿದ ಸ್ತೋತ್ರ. ಅದರಲ್ಲಿ ದಶಾವತಾರ ಸ್ತುತಿ ಒಂದು, ಕೃಷ್ಣಾಷ್ಟಕ ಒಂದು. ದಶಾವತಾರ ಸ್ತುತಿ 5 ದಿವಸಗಳಲ್ಲಿ ತಿಳಿಲಿಕ್ಕೆ ನಮ್ಮ ಕಡೆಯಿಂದ ಆಗೋದಿಲ್ಲ ಅನ್ನೋದಕ್ಕಾಗಿ 8 ಶ್ಲೋಕಗಳಿಲ್ಲಿ, 9 ಇವೆ. 9ನೇದು ಫಲಸ್ತುತಿ, ಅದು 8 ಶ್ಲೋಕಗಳು ಕೃಷ್ಣಾಷ್ಟಕ. ಸುಲಭವಾಗಿ ತಿಳಿದುಕೊಳ್ಳಬಹುದು. ವಾದಿರಾಜರ ಅಭಿಪ್ರಾಯ ಏನಿದೆ ಆ ಅಭಿಪ್ರಾಯಗಳನ್ನು ಬಹಳ ಸುಲಭವಾಗಿ ನಾವಿಲ್ಲಿ ತಿಳಿತಾ ಹೋಗಬಹುದು ಅಂತ ಅನ್ನೋದಕ್ಕಾಗಿ 5 ದಿವಸಗಳಿಗೆ ಹೇಳಲಿಕ್ಕೆ ಸಾಧ್ಯವಾಗುವಂತಹ ಸ್ತೋತ್ರವನ್ನು ಇಲ್ಲಿ ನಾವು ಆರಿಸಿಕೊಂಡಿದ್ದೇವೆ ನೋಡಲಿಕ್ಕೆ. ಇಂತಹ ಸ್ತೋತ್ರ ಅದನ್ನು ಅಧ್ಯಯನ ಮಾಡಬೇಕಾದ್ರೆ, ಓದಬೇಕಾದ್ರೆ, ಕೇಳಬೇಕಾದ್ರೆ ಹೇಗೆ ಕೇಳಬೇಕು? ಕೇಳಲಿಕ್ಕೂ ಓದಲಿಕ್ಕೂ ಒಂದು ಪದ್ಧತಿ ಬೇಕಲ್ಲ. ಎಲ್ಲದಕ್ಕೂ ಒಂದು ಪದ್ಧತಿ ಅಂತ ಇರ್ತದೆ. ಕೆಲಸ ಮಾಡಲಿಕ್ಕೆ ಯಾವುದೇ ಸಣ್ಣ ಕೆಲಸ ಮಾಡಿರಿ ಒಂದು ಪದ್ಧತಿ ಅಂತ ಬೇಕು. ನೀರು ಕುಡಿಬೇಕು, ಅದಕ್ಕೊಂದು ಪದ್ಧತಿ ಇದೆ. ನಡಿಬೇಕು, ಅದಕ್ಕೊಂದು ಪದ್ಧತಿ ಇದೆ. ಎಲ್ಲದಕ್ಕೂ ಒಂದೊಂದು ಪದ್ಧತಿ ಇದೆ. ಕಾಲನ್ನು ಹೀಗೇನೆ ಇಡಬೇಕು ನಡಿಬೇಕಾದ್ರೆ. ಅಂಕಡೊಂಕ ಕಾಲಿಟ್ಟು ಯಾರಾದರೂ ನಡೀತಾರೇನೋ? ನೀವು ಹೇಗೆ ನಡೀತೀರಿ? ನನಗೆ ಹೇಗೆ ಬೇಕು ಹಾಗೆ ನಡೀತೇನೆ ಅಂತ ಅಂದರೆ ನಡಿಬೋದಿಲ್ಲ ಅಂತ ಅಲ್ಲ, ಕಾಲಿನಿಂದ ನಡಿಬೇಕು. ಇಲ್ಲ ನಾನು ಕಾಲು ಮೇಲೆ ಮಾಡಿ ಕೈಯಿಂದ ನಡೀತೇನೆ ಅಂತ ಅಂದರೆ ನಡೀರಿ, ನಿಮಗೆ ಬೇಡ ಅಂತ ಅನ್ನೋದಿಲ್ಲ. ಆದರೆ ಅದಕ್ಕೊಂದು ಪದ್ಧತಿ ಇದೆ. ನಡೆಯೋದಕ್ಕಾಗಿ ಒಂದು ಪದ್ಧತಿ ಇದೆ, ತಿನ್ನೋದಕ್ಕಾಗಿ ಒಂದು ಪದ್ಧತಿ ಇದೆ. ಎಲ್ಲ ಕೆಲಸಗಳಿಗೂ ಒಂದೊಂದು ಪದ್ಧತಿ ಇದೆ. ಹಾಗಾದರೆ ಶ್ರವಣಕ್ಕೂ ಒಂದು ಪದ್ಧತಿ ಇದೆಯಲ್ಲ, ಅದರಲ್ಲಿ ಸ್ತೋತ್ರವನ್ನು ಕೇಳಬೇಕಾದರೂ ಒಂದು ಪದ್ಧತಿಯನ್ನು ನಾವು ಅವಲಂಬಿಸಬೇಕು. ಆ ಪದ್ಧತಿಯಲ್ಲೇನೆ, ಆ ಮಾರ್ಗದಲ್ಲೇನೆ ನಾವು ನಡಿಬೇಕು, ಆಚೆ ಈಚೆ ಹೋಗಬಾರ್ದು ಅನ್ನೋದಕ್ಕಾಗಿ ನಾವು ಒಂದು ವಿಷಯವನ್ನು ಇಲ್ಲಿ ಅವಶ್ಯವಾಗಿ ತಿಳಿಯಲೇಬೇಕು. ಇದನ್ನು ಹೇಗೆ ಓದಬೇಕು ಸಾಹಿತ್ಯವನ್ನು, ಸ್ತೋತ್ರಗಳನ್ನು ಅಂತ ಅಂದರೆ ರಸಿಕರಾಗಿ ನಾವು ಅಧ್ಯಯನ ಮಾಡಬೇಕು ಅಂತ ಹೇಳ್ತಾರೆ. ರಸಿಕರಾಗಿ ನಾವು ಓದಬೇಕು. ಸುಮ್ಮನೆ ಎಲ್ಲೋ ಮನಸ್ಸನ್ನಿಟ್ಟು
ಹೇಳಿದರೆ ಆಗಲಿ ಕೇಳಿದರೆ ಆಗಲಿ ಅದರಿಂದ ಏನೂ ಪ್ರಯೋಜನ ಇಲ್ಲ. ಅಂದರೆ ಇಲ್ಲಿ ಧಾರ್ಮಿಕ ಪ್ರಯೋಜನದ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ಲೌಕಿಕವಾಗಿಯೂ ಪ್ರಯೋಜನ ಇಲ್ಲ. ಆ ರಸವನ್ನು ಅನುಭವಿಸದೆ ಕೇಳೋದಾಗಲಿ ಹೇಳೋದಾಗಲಿ ಓದೋದಾಗಲಿ ಮಾಡಿದರೆ ಅದು ಲೌಕಿಕವಾದ ಫಲವೂ ಇಲ್ಲ, ಮನಸ್ಸಿಗೆ ಆನಂದವೂ ಆಗೋದಿಲ್ಲ. ಅದಕ್ಕೊಂದು ಸಣ್ಣ ದೃಷ್ಟಾಂತವನ್ನು ನಾನು ಹೇಳ್ತಾ ಇರ್ತೇನೆ ಯಾವಾಗಲೂ. ಒಳ್ಳೆ ಜಿಲೇಬಿ ಮಾಡಿದ್ದಾರೆ, ಅದರಲ್ಲಿ ಪಾಕ ಎಳೆದು ಬಿಟ್ಟಿದೆ, ಭಾರೀ ಪಾಕ ಎಳೆದು ಬಿಟ್ಟಿದೆ ಆ ಜಿಲೇಬಿಯಲ್ಲಿ. ಅಂತಹ ಜಿಲೇಬಿಯನ್ನು ಎಲೆಯಲ್ಲಿ ಬಡಿಸಿದರೆ ಅದಕ್ಕೊಂದು ತಿನ್ನೋ ಪದ್ಧತಿ ಇರ್ತದಲ್ಲ. ಆದರೆ ನಾವು ಅದನ್ನೆಲ್ಲ ಮರೆತು ಟೈಮ್ ಆಗಿದೆ ಆಫೀಸಿಗೆ ಅಂತ ಹೇಳಿ ಅಥವಾ ಬೇರೆ ಏನೋ ಕೆಲಸ ಇದೆ ಅಂತ ಹೇಳಿ ತಿನ್ನಲಿಕ್ಕೆ ಆಲಸ್ಯದಿಂದ ಅದನ್ನು ಆ ಜಿಲೇಬಿಯನ್ನು ಮುದ್ದಿ ಮಾಡಿ ಅದನ್ನು ಬಾಯಲ್ಲಿ ಹಾಕೊಂಡು ನುಂಗಿಬಿಟ್ರೆ ಮಾಡಿದವನಿಗೆ ಎಷ್ಟು ಸಿಟ್ಟು ಬಂದಿರಬೇಕು ಅದನ್ನು ನೋಡಿ. ಎಷ್ಟು ತೊಂದರೆ ಅನ್ನಿಸ್ತದೆ ಅವನಿಗೆ, ಎಷ್ಟು ಕಷ್ಟ ಅನ್ನಿಸ್ತದೆ. ಎಷ್ಟು ಕಷ್ಟಪಟ್ಟು ನಾನು ಮಾಡಿದ್ದೇನೆ, ಈ ಪುಣ್ಯಕ್ಕೆ ನಾನು ಇಷ್ಟು ಹೊತ್ತು ಯಾಕೆ ಮಾಡಬೇಕಾಗಿತ್ತು ಅದನ್ನು ಜಿಲೇಬಿಯನ್ನು ಅಂತ ಅಂದುಕೊಳ್ತಾನೋ ಇಲ್ಲ. ಹಸಿ ಬಿಸಿ ಹೇಗೆ ಬೇಕೋ ಹಾಗೆ ಮಾಡಿದರೆ ಆಗ ಹೋಗ್ಬಿಡ್ತಿತ್ತು ಅವನಿಗೆ. ಬರೀ ಹಿಟ್ಟು ಅವನಿಗೆ ಹಾಕಿದರೆ ಆಗಿಬಿಡ್ತಿತ್ತಲ್ಲ ಅಂತಾನೋ ಇಲ್ಲ. ಬಹಳ ಕಷ್ಟಪಟ್ಟು ಪ್ರಯತ್ನಪಟ್ಟು ಚೆನ್ನಾಗಾಗಬೇಕು, ತಿನ್ನಬೇಕು, ಅವರು ಸಂತೋಷ ಪಡಬೇಕು, ತಿಂದು ಅದರ ರಸವನ್ನು ಆಸ್ವಾದನೆ ಮಾಡಿ ಸಂತೋಷ ಪಡಬೇಕು ಅಂತ ಹೇಳಿ ಜಿಲೇಬಿಯನ್ನು ಮಾಡಿದಾಗ ಅದನ್ನು ಮುದ್ದಿ ಮಾಡಿ ಬಾಯಲ್ಲಿ ಹಾಕೊಂಡು ನುಂಗಿಬಿಟ್ರೆ ಮಾಡಿದವನಿಗೆ ಎಷ್ಟು ಬೇಸರ ಆಗ್ತದೆ. ಇನ್ನೊಂದ್ಸಲ ಮಾಡ್ಲಿಕ್ಕೆ ಹೋಗೋದಿಲ್ಲ, ಅವನು ಬರೋದೇ ಇಲ್ಲ ಪ್ರಾಮಾಣಿಕನಾಗಿದ್ದರೆ ಅವನು. ಹಾಗೆ ವಾದಿರಾಜರ ಅಂತಹ ಅದ್ಭುತವಾಗಿರತಕ್ಕಂತಹ ಒಂದು ಅಡಿಗೆಯನ್ನು ಮಾಡಿ ನಮ್ಮ ಮುಂದೆ ಇಟ್ಟಿದ್ದಾರೆ. ಆ ಸ್ತೋತ್ರ ಸಾಹಿತ್ಯವನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಅದನ್ನು ಹೇಗೆ ಓದಬೇಕು? ಭಕ್ತಿರಸ ಪೂರ್ಣರಾಗಿ ಆ ರಸವನ್ನು ಆಸ್ವಾದನೆ ಮಾಡ್ತಾ ಓದಬೇಕು ನಾವು. ಜಿಲೇಬಿಯನ್ನು ಒಂದೊಂದು ತುಂಡನ್ನು ಬಾಯಲ್ಲಿ ಇಟ್ಟುಕೊಂಡು ಅದರ ಒಳಗೆ ರಸ ಇರ್ತದಲ್ಲ, ಪಾಕವೇ ಇರ್ತದಲ್ಲ, ಆ ಪಾಕವನ್ನು ಆಸ್ವಾದನೆ ಮಾಡ್ತಾ ಅದನ್ನು ತಿಂದಾಗ ಆನಂದ ಆಗ್ತದೆ. ನುಂಗಿದಾಗ ಏನು ಆನಂದ ಆಗ್ತದೆ ಮನುಷ್ಯನಿಗೆ? ಏನೂ ಆನಂದವಾಗುವುದಿಲ್ಲ ನುಂಗಿದಾಗ. ಅದರಲ್ಲಿ ಆ ಪಾಕವನ್ನು ಆಸ್ವಾದನೆ ಮಾಡ್ತಾ ತಿಂದು ಅಡಿಗೆಯವನಿಗೆ ಹೇಳಿದರೆ ಎಷ್ಟು ಚೆನ್ನಾಗಿ ಮಾಡಿದ್ದೀವೋ, ಒಳ್ಳೆ ಪಾಕ ಹೇಳಿದೆ ಒಳಗಡೆಗೆ, ಬಹಳ ಚೆನ್ನಾಗಾಗಿದೆ ಅಂತ ಹೇಳಿದಾಗ ಮಾಡಿದವನಿಗೂ ಸಂತೋಷ, ತಿಂದದಕ್ಕೆ ನಮಗೂ ಹಿತವಾಗ್ತದಲ್ಲ, ನಮಗೂ ತೊಂದರೆ ಆಗೋದಿಲ್ಲ, ನಮಗೂ ಹಿತವಾಗ್ತದೆ. ಹಾಗೆ ತಿಂದರೆ ಜೀರ್ಣವಾಗ್ತದೆ, ಆನಂದವೂ ಆಗ್ತದೆ ಲೌಕಿಕವಾಗಿ. ಹಾಗೆ ಆ ವಾದಿರಾಜರ ಸಾಹಿತ್ಯ ಏನಿದೆಯಲ್ಲ, ಆ ಸಾಹಿತ್ಯದಲ್ಲಿ ಇರುವ ರಸವನ್ನು ನಾವು ಆಸ್ವಾದನೆ ಮಾಡ್ತಾ ಅದನ್ನು ಕೇಳಿದಾಗ ನಿಜವಾಗಿ ಆ ಆನಂದ ಹೃದಯಕ್ಕೆ ತರ್ತದೆ, ಆನಂದವಾಗ್ತದೆ ಅನ್ನೋದಕ್ಕಾಗಿ ಸ್ವಲ್ಪ ನಾವು ಆ ಸ್ತೋತ್ರದ ಕಡೆಗೆ ಗಮನ ಕೊಟ್ಟು ಹೇಳೋಣ ಕೇಳೋಣ ಅಂದಾಗ ವಾದಿರಾಜರು ಸಂತುಷ್ಟರಾಗ್ತಾರೆ. ಇನ್ನೇನು ಅವರ ಆರಾಧನೆ ಬರ್ತಾ ಇದೆ, ಇದು ನಿಜವಾದ ಆರಾಧನೆ. ಅವರು ಮಾಡಿದ ಸ್ತೋತ್ರ ಸಾಹಿತ್ಯವನ್ನು, ಅವರು ಮಾಡಿದ ಉಪದೇಶವನ್ನು ನಾವು ಕೇಳಿದಾಗ ನಿಜವಾಗಿ ವಾದಿರಾಜರಿಗೆ ಸಂತೋಷವಾಗ್ತದೆ, ಅವರು ತೃಪ್ತರಾಗ್ತಾರೆ ಅಂತನ್ನೋದಕ್ಕಾಗಿ ಆ ಒಂದು ಪದ್ಧತಿಯಲ್ಲಿ ನಾವಿದನ್ನು ಕೇಳೋಣ. ಸ್ತೋತ್ರವನ್ನು ಪ್ರಾರಂಭ ಮಾಡ್ತಾ ವಾದಿರಾಜರಂತಾರೆ, ಪಾಲಯಾಚ್ಯುತ ಪಾಲಯಾಜಿತ ಪಾಲಯ ಕಮಲಾಲಯ ಲೀಲಯ ಧೃತ ಭೂಧರಾಂಬುರು ಹೋದರ ಸ್ವಜನೋದರ. ಬಹಳ ಅದ್ಭುತವಾಗಿ ಇದೊಂದು ಪಲ್ಲವಿ ಇದ್ದ ಹಾಗೆ ಈ ಸ್ತೋತ್ರಕ್ಕೆ ಹಾಡು. ಇದು ಹಾಡಿನ ರೂಪದಲ್ಲಿ ಇದೊಂದು ರಾಗಬದ್ಧವಾಗಿ ಇದನ್ನು ಹಾಡಿದರೆ ಈ ಮೇಲಿನ ಸಾಲು ಒಂದು ಪಲ್ಲವಿಯ ಹಾಗೆ ನಮಗೆ ತೋರ್ತದೆ. ಪ್ರತಿಯೊಂದು ಶ್ಲೋಕ ಮುಗಿದ ತಕ್ಷಣ ಆ ಪಲ್ಲವಿಯನ್ನು ಹಾಡೋದೇನು ಪದ್ಧತಿ ಇಟ್ಕೊಂಡಿದ್ದಾರಲ್ಲ, ಅದೇ ಪದ್ಧತಿಯಲ್ಲಿ ಈ ಹಾಡನ್ನು, ಈ ಗಾನವನ್ನು ಜನರು ಹಾಡ್ತಾರೆ. ಅದೊಂದು ಸಂಪ್ರದಾಯ ಬಂದುಬಿಟ್ಟಿದೆ. ಬಹಳ ಅದ್ಭುತವಾಗಿ ವಾದಿರಾಜರು ಈ ಶ್ಲೋಕದಲ್ಲಿ ನಮಗೊಂದು ಅನೇಕ ಸಂದೇಶಗಳನ್ನು ತಿಳಿಸ್ತಾರೆ. ಇಲ್ಲಿ ದೇವರನ್ನು 6 ವಿಶೇಷಣಗಳಿಂದ ಸ್ತೋತ್ರ ಮಾಡ್ತಾರೆ. ಮೊದಲನೇದ್ದು ಅಚ್ಯುತ, ಎರಡನೇದಾಗಿ ಅಜಿತ, ಕಮಲಾಲಯ, ಧೃತ ಭೂಧರಾಂಪುರು ಹೋದರ ಸ್ವಜನೋದರ. ಧೃತ ಭೂಧರ ಅಲ್ಲಿ 2 ಮಾಡಿಕೊಂಡ್ರೆ, ಅಚ್ಯುತ, ಅಜಿತ, ಕಮಲಾಲಯ, ಧೃತ ಭೂಧರ, ಅಂಬುರು ಹೋದರ, ಸ್ವಜನೋದರ. ಕೃಷ್ಣಾಷ್ಟಕದ ಮೊದಲನೇ ಪದ್ಯದಲ್ಲಿ ಪಲ್ಲವಿಯಲ್ಲಿ 6 ವಿಶೇಷಣಗಳಿಂದ ಭಗವಂತನ ಸ್ತೋತ್ರವನ್ನು ಮಾಡ್ತಾರೆ. ಬಹುಶಃ ಅವರಿಗೆ ಈ ಕಾಮಕ್ರೋಧಾದಿ ಷಡ್ವೈರಿಗಳ ಸಂಸಾರದಲ್ಲಿ ನಾವೆಲ್ಲ ಬಿದ್ದಿದ್ದೀವಲ್ಲ, ಕಾಮಕ್ರೋಧಾದಿ ಷಡ್ವೈರಿಗಳ ಮಧ್ಯದಲ್ಲಿ ಬೀಳ್ತಿರುವ ನಾವು ನಮ್ಮ ಉದ್ಧಾರ ಆಗಬೇಕಾದ್ರೆ ಭಗವಂತನನ್ನು 6 ವಿಶೇಷಣಗಳಿಂದ ದೇವರನ್ನು ಕೊಂಡಾಡಿದರೆ ಆ 6 ವೈರಿಗಳು ದೂರವಾಗ್ತವೆ ಅನ್ನೋದಕ್ಕಾಗಿಯೋ ಏನೋ ಗೊತ್ತಿಲ್ಲ. ಹಾಗೆ 6 ವಿಶೇಷಣಗಳಿಂದ ಭಗವಂತನನ್ನು ಸ್ತೋತ್ರ ಮಾಡ್ತಾರೆ. ಸ್ತೋತ್ರ ಮಾಡಿ ದೇವರಿಗೆ ಪ್ರಾರ್ಥನೆ ಮಾಡ್ತಾರೆ. ಸ್ತುತಿ ಬೇರೆ, ಪ್ರಾರ್ಥನೆ ಬೇರೆ. ದೇವರ ಗುಣವನ್ನು ಹೊಗಳೋದು ಸ್ತುತಿ, ನಮಗೆ ಇಂಥದ್ದನ್ನು ಕೊಡು ಅಂತ ಬೇಡಿಕೊಳ್ಳೋದು ಪ್ರಾರ್ಥನೆ. ಇಲ್ಲಿ ಸ್ತುತಿಯೂ ಇದೆ,
ಇಲ್ಲಿ ಅರ್ಥನೆಯೂ ಇದೆ. ಬರೀ ಅರ್ಥನೆ ಅಲ್ಲ, ಅದು ಪ್ರಾರ್ಥನೆ. ಸೆರೆಗೊಡ್ಡಿ ವಾದಿರಾಜರು ಬೇಡ್ತಾ ಇದ್ದಾರೆ, ನನಗಿದನ್ನು ಕೊಡು ಅಂತ ಕೇಳ್ತಾ ಇದ್ದಾರೆ ವಾದಿರಾಜರು. ನನಗೆ ಮಾತ್ರ ಅಲ್ಲ, ಯಾರ್ಯಾರು ಈ ಸ್ತೋತ್ರವನ್ನು ಅಂತಾರೆ ಎಲ್ಲರಿಗೂ ಇದನ್ನೆಲ್ಲ ಕೊಡು ಅಂತ ವಾದಿರಾಜರು ಕೇಳ್ತಾ ಇದ್ದಾರೆ. ಹೀಗಾಗಿ ಇದೊಂದು ಪ್ರಾರ್ಥನೆಯೂ ಹೌದು, ಇದೊಂದು ಸ್ತುತಿಯೂ ಹೌದು. ಅಷ್ಟಕ ಪ್ರಾರ್ಥನೆ, ಕೃಷ್ಣಾಷ್ಟಕ ಪ್ರಾರ್ಥನೆ, ಕೃಷ್ಣಾಷ್ಟಕ ಸ್ತುತಿ. ವಾದಿರಾಜರು ಮೊದಲಿಗೆ ಸ್ತೋತ್ರ ಮಾಡೋದಿಲ್ಲ, ಮೊದಲಿಗೆ ಪ್ರಾರ್ಥನೆ ಮಾಡ್ತಾರೆ. ವಾದಿರಾಜರು ಪಾಲಯ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ದೇವರ ಸ್ತೋತ್ರವನ್ನು ಮೊದಲಿಗೆ ಮಾಡ್ತಾ ಇಲ್ಲ, ನೀನು ನಮ್ಮನ್ನ ಪಾಲನೆ ಮಾಡು ಅಂತ ಕೇಳಿಕೊಳ್ತಾ ಇದ್ದ. ಏನು ದೇವರ ಪಾಲನೆ ಮಾಡೋದು ಅಂದರೆ ಏನು? ಮನುಸ್ಮೃತಿಯಲ್ಲಿ ಒಂದು ಅದ್ಭುತವಾದ ಮಾತನ್ನ ಸ್ವಯಂಭೂಮನಗಳು ಹೇಳ್ತಾರೆ. ನಮ್ಮನ್ನೆಲ್ಲ ಪಾಲನೆ ಮಾಡುವವರು ದೇವತೆಗಳು, ಪಾಲಕರು ದೇವತೆಗಳು, ನಮ್ಮನ್ನೆಲ್ಲ ರಕ್ಷಣೆ ಮಾಡುವವರು ದೇವತೆಗಳು. ಎಲ್ಲರನ್ನೂ ಪ್ರಧಾನವಾಗಿ ಪಾಲನೆ ಮಾಡುವ ವ್ಯಕ್ತಿ ಭಗವಂತ, ಎಲ್ಲರನ್ನೂ ಪಾಲನೆ ಮಾಡ್ತಾನೆ ಅನ್ನೋದಕ್ಕಾಗಿ ಪಾಲಕ ದೈವ ಅವನು. ರಕ್ಷಣೆ ಮಾಡುವ ದೇವತೆ ಯಾರು? ಭಗವಂತ ವಿಷ್ಣು. ಸಂಹಾರ ಮಾಡುವ ದೇವತೆ ರುದ್ರ, ಸೃಷ್ಟಿ ಮಾಡುವ ದೇವತೆ ಬ್ರಹ್ಮ, ಪಾಲನೆ ಮಾಡುವ ದೇವತೆ ವಿಷ್ಣು ಅನ್ನೋದಕ್ಕಾಗಿ ಪಾಲಯ ಅಂತ ಅಂತಾರೆ. ಇದರ ಮೂಲಕ ಒಂದು ಸಂದೇಶವನ್ನು ನಮಗೆ ತಿಳಿಸ್ತಾರೆ ವಾದಿರಾಜರು. ಯಾರು ನಮ್ಮನ್ನ ನಿಜವಾಗಿ ಪಾಲನೆ ಮಾಡ್ತಾರಲ್ಲ ಅಂಥವರ ಸ್ತುತಿಯನ್ನು ನಾವು ಮೊದಲಿಗೆ ಮಾಡಬೇಕು ಅಂತ ಹೇಳ್ತಾರೆ. ಹೀಗಾಗಿ ಪಾಲಕರ ಸ್ತೋತ್ರ ಇದು ಪ್ರಾಚೀನ ಕಾಲದಿಂದಲೂ ಹಾಗೇನೆ ಬಂದಿದೆ. ಋಷಿಗಳು ಮುನಿಗಳು ಪಾಲಕರಾಗಿರತಕ್ಕಂತಹ ರಾಜರನ್ನ ಸ್ತೋತ್ರ ಮಾಡುವ ರೂಢಿ. ಬೇಕಾದಷ್ಟು ಋಷಿಗಳು ಮುನಿಗಳು ರಾಜರನ್ನ ಸ್ತೋತ್ರ ಮಾಡಿದ ಪ್ರಸಂಗ ಇದೆ. ಕವಿಗಳು ಯಾರ ಸ್ತೋತ್ರ ಮಾಡ್ತಾರೆ? ರಾಜರ ಸ್ತೋತ್ರ ಮಾಡಿದ್ದು ಇದೆ. ಯಾಕೆ ರಾಜರ ಸ್ತೋತ್ರ ಮಾಡ್ತಾರೆ? ಅವರು ಪಾಲಕರು ಅಂತ ಅನ್ನೋದಕ್ಕೆ. ಹೀಗಾಗಿ ಅದೊಂದು ಸಂದೇಶವನ್ನು ವಾದಿರಾಜರು ನಮಗೆ ತಿಳಿಸ್ತಾ ಇದ್ದಾರೆ. ಸ್ತೋತ್ರ ಮೊದಲಿಗೆ ಮಾಡಲಿಲ್ಲ, ಮೊದಲಿಗೆ ಪ್ರಾರ್ಥನೆ ಮಾಡ್ತಾ ಯಾರ ಸ್ತೋತ್ರ ಮಾಡಬೇಕು ಅಂತ ತಿಳಿಸ್ತಾ ಇದ್ದಾರೆ. ಇದೊಂದು ಸ್ವಾರಸ್ಯ ಇದೆ. ಸ್ತೋತ್ರವನ್ನು ಮಾಡ್ತಾ ಇದ್ದೇನೆ, ಯಾರ ಸ್ತೋತ್ರ ಮಾಡಬೇಕು? ನಮ್ಮನ್ನು ಯಾರು ಪಾಲನೆ ಮಾಡ್ತಾರಲ್ಲ ಅವರ ಸ್ತೋತ್ರವನ್ನು ನಾವು ಅವಶ್ಯವಾಗಿ ಮಾಡಬೇಕು ಅಂತ ಹೇಳ್ತಾರೆ. ಅನ್ನೋದಕ್ಕಾಗೇನೆ ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ ಉಪನಿಷತ್ತು ಹೇಳ್ತದೆ. ಇವರೆಲ್ಲರನ್ನೂ ಪಾಲಕರಂತೆ ಕಾಣು ಅಂತ ಉಪನಿಷತ್ತು ಹೇಳ್ತದೆ. ಹಾಗಾದರೆ ಅವರೆಲ್ಲ ಪಾಲಕರು ಅಂತಂದ ಮೇಲೆ ಅವರೆಲ್ಲ ಸ್ತೋತ್ರಗಳನ್ನು ನೀನು ಮಾಡಲೇಬೇಕು ಅಂತ ತಿಳಿಸ್ತಾನೆ. ಯಾರು? ತಂದೆ, ಪಾಲಕ. ನಿಜವಾಗಿ ಅವನು ಪಿತಾ. ಅವನು ಪಿತಾ ಅಂದ್ರೆ ಏನು? ಪಾತಿ ಇತಿ ಪಿತಾ, ರಕ್ಷಣೆ ಮಾಡ್ತಾನೆ ಅಂತ ಅನ್ನೋದಕ್ಕಾಗಿ ಪಿತಾ ಅವನು. ಹೀಗಾಗಿ ಅವನು ಪಾಲಕ. ತಾಯಿಯೂ ಒಂದರ್ಥದಲ್ಲಿ ಪಾಲಕಿಯೇ ಅನ್ನೋದಕ್ಕಾಗಿ ತಾಯಿಯ ಸ್ತೋತ್ರವನ್ನು ಮಾಡಬೇಕು, ಅವರಿಗೆ ಗೌರವವನ್ನು ಕೊಡಬೇಕು. ಅವರಲ್ಲಿ ಗುಣಗಳನ್ನು ಯಾವಾಗಲೂ ನಾವು ತಿಳಿದು ಅವರಿಗೆ ಗೌರವವನ್ನು ಕೊಡ್ತಾ ಇರಬೇಕು ಅಂತ ವಾದಿರಾಜರು ಹೇಳ್ತಾರೆ. ನಮ್ಮ ಪಾಲಕರು ತಂದೆ ತಾಯಿಗಳು ಅನ್ನೋದಕ್ಕಾಗಿ ತಂದೆ ತಾಯಿಗಳ ಸ್ತೋತ್ರವನ್ನು ಮಾಡ್ರಿ ಅಂತ ಹೇಳ್ತಾರೆ. ಮಹಾಭಾರತದಲ್ಲಿ ವೇದವ್ಯಾಸ ದೇವರ ಕಥೆ ಒಂದು ಬರ್ತದೆ, ಬಹಳ ಅದ್ಭುತವಾಗಿ ಬರ್ತದೆ. ತಾತ್ಪರ್ಯ ನಿರ್ಣಯದ 10ನೇ ಅಧ್ಯಾಯದಲ್ಲಿ ಅದನ್ನು ಬಹಳ ಸಂಗ್ರಹವಾಗಿ ಒಂದು ಶ್ಲೋಕದಲ್ಲಿ ಶ್ರೀಮದಾಚಾರ್ಯ ಹೇಳ್ತಾರೆ. ವೇದವ್ಯಾಸ ದೇವರು ಸಂಚಾರಕ್ಕೆ ಹೊರಟಿದ್ರಂತೆ. ಸಂಚಾರಕ್ಕೆ ಹೊರಟಾಗ ಒಂದು ಇರುವೆ ಓಡ್ತಾ ಇದೆ ಅಂತ. ಇರುವೆ ಓಡ್ತಾ ಇದ್ರೆ ವೇದವ್ಯಾಸ ದೇವರು ಇರುವೆಗೆ ಕೇಳ್ತಾರೆ, ಯಾರು ನೀನು? ಯಾಕೆ ಓಡ್ತಾ ಇದ್ದಿ? ಏನು ಗಾಬರಿ ನಿನಗೆ? ಇಷ್ಟ್ಯಾಕೆ ಗಡಿಬಿಡಿ ನಿನಗೆ? ಸ್ವಲ್ಪ ನಿಲ್ಲು ಅಂತ ಅಂತಾರೆ. ಆವಾಗ ಇರುವೆ ಅಂತದೆ, ನನ್ನ ಹಿಂದೆ ದೊಡ್ಡ ರಥ ಬರ್ತಾ ಇದೆ, ಆ ರಥದ ಧ್ವನಿ ನನಗೆ ಕೇಳಿಕ್ಕಾಗ್ತಾ ಇಲ್ಲ. ಆ ಧ್ವನಿ ನನಗೆ ಕೇಳಿಕ್ಕಾಗ್ತಾ ಇಲ್ಲ. ಯಾಕೆ? ಇಲ್ಲೆಲ್ಲ ರಥ ಓಡಿಸ್ತಾರೋ ಏನೋ ಇವರೆಲ್ಲ. ಶಬ್ದ ಮಾಲಿನ್ಯ, ಸಣ್ಣ ಪ್ರಾಣಿ ಅದಂತದೆ, ಅದರ ಧ್ವನಿ ಕೇಳಿದ್ರೆ ನಾನು ಸತ್ತು ಹೋಗ್ತೇನೆ. ಅಂಥ ದೊಡ್ಡ ಧ್ವನಿ, ಆ ರಥದ ಚಕ್ರದ ಗಾಲಿಯಿಂದ ಏನು ಧ್ವನಿ ಆಗ್ತಾ ಇದೆ, ಆ ಧ್ವನಿ ಕೇಳಲಿಕ್ಕಾಗ್ತಾ ಇಲ್ವಂತ. ಹೀಗಾಗಿ ಮತ್ತು ನನ್ನ ಮೇಲೆ ಬಂದರೆ ಅದು ರಥ, ನಾನಿಲ್ಲಿ ಉಳಿಬೇಕಲ್ಲ ಅನ್ನೋದಕ್ಕಾಗಿ ನಾನು ತಪ್ಪಿಸ್ಕೊಂಡು ಹೋಗ್ತಾ ಇದ್ದೇನೆ ಅಂತಂದಾಗ ವೇದವ್ಯಾಸ ದೇವರಂತಾರೆ, ನಿನಗೆ ನಾನು ಒಂದು ಆಶೀರ್ವಾದವನ್ನು ಮಾಡ್ತೇನೆ, ಈ ಜನ್ಮ ಬಿಟ್ಟುಬಿಡು. ಏನಿದೆ ಈ ಜನ್ಮದಲ್ಲಿ? ಏನು ಸುಖ ಇದೆ ಹೇಳಿದರಲ್ಲಿ? ಏನೂ ಸುಖ ಇಲ್ಲ. ನಿನಗೆ ರಾಜನ ಜನ್ಮವನ್ನು ಕೊಡ್ತೇನೆ, ಈ ದೇಹವನ್ನು ಬಿಟ್ಟು ಬಿಡ್ತೀಯಾ ಅಂತ ಅಂದರೆ ಬಿಡೋದಿಲ್ಲ ಅಂತ ಅಂತ. ಯಾಕೆ ನೀನು ಇರುವೆಯಾಗಿದ್ದಿ ಅಂತಂದರೆ ಆವಾಗ ಅದು ಕತೆ ಹೇಳ್ತದೆ, ಹಿಂದಿನ ಜನ್ಮದಲ್ಲಿ ನಾನು ಶೂದ್ರನಾಗಿದ್ದೆ. ಶೂದ್ರನಾದಾಗ ಯಾವ ಧರ್ಮಗಳನ್ನು ನಾನು ಮಾಡಲಿಲ್ಲ, ಸ್ವೀಯ ಧರ್ಮಗಳನ್ನು ನಾನು ಪಾಲನೆ ಮಾಡಲಿಲ್ಲ. ಆದರೆ ನಾನು ಮಾಡಿದ ಒಂದೇ ಒಂದು ಕೆಲಸ ಏನು ಅಂತ ಅಂದರೆ ನನ್ನ ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡ್ಕೊಂಡು. ನಾನು ಲುಬ್ಧನಾಗಿದ್ದೆ, ಯಾರಿಗೂ ದಾನ ಮಾಡಲಿಲ್ಲ.
ಬೇಕಾದಷ್ಟು ಹಣ ಇತ್ತು, ಶ್ರೀಮಂತನಾಗಿದ್ದೆ. ಆದರೆ ಯಾರಿಗೂ ಏನೂ ದಾನ ಮಾಡಲಿಲ್ಲ, ಯಾರಿಗೂ ಉಪಕಾರವನ್ನು ನಾನು ಮಾಡಲಿಲ್ಲ. ಜಿಪುಣನಾಗಿ ನಾನು ಕಾಲವನ್ನು ಕಳೆದೆ ಅನ್ನೋದಕ್ಕಾಗಿ ಇರುವೆಯಾಗಿ ಹುಟ್ಟಿದ್ದೆ. ಆದರೆ ತಂದೆ ತಾಯಿಗಳಿಗೆ ಗೌರವ ಕೊಟ್ಟದ್ದಕ್ಕಾಗಿ ನನಗೆ ಇರುವೆಯಾಗಿದ್ದರೂ ಸಹ ಪೂರ್ವಜನ್ಮದ ಸ್ಮರಣೆ ನನಗೆ ಇದೆ ಅಂತ ಆ ಇರುವೆ ಹೇಳ್ತಾರೆ. ಇದು ಈಗಿನ ಜನರಿಗೆ ಕಥೆಯನ್ನು ಹೇಳಿದರೆ ಕಾಗೆ ಗುಬ್ಬೆ ಕಥೆ ಅಂತ ಅನಿಸಬಹುದು, ಇಲ್ಲ ಅಂತ ಅಲ್ಲ. ಆದರೆ ಆ ಕೀಟ ಆ ರೀತಿಯಾಗಿ ಮಾತನಾಡ್ತದೆ. ಮಹಾಭಾರತದಲ್ಲಿ ಆ ಕಥೆಯನ್ನು ಸಂಗ್ರಹ ಮಾಡಿದ್ದಾರೆ. ತಿಳಿಯಬೇಕಾದ ನೀತಿ ಏನು ಅಂತ ಅಂದರೆ ಅದರಲ್ಲಿ ಬೇಕಾದಷ್ಟು ಲುಬ್ಧನಾಗಿದ್ದ, ಆದರೆ ತಂದೆ ತಾಯಿಗಳು ಅಂತ ಅಂದರೆ ಗೌರವ. ಯಾಕೆ? ಪಾಲಕರವರು, ನನ್ನನ್ನು ಹಡೆದವರು, ನನಗೆ ಈ ದೇಹವನ್ನು ಕೊಟ್ಟವರು. ಈ ದೇಹವನ್ನು ಕೊಟ್ಟದ್ದಕ್ಕಾಗಿ ನಾನು ಈ ತರಹದ ಸಾಧನೆಗಳನ್ನು ಮಾಡ್ತಾ ಇದ್ದೇವೆ ಅನ್ನೋದಕ್ಕಾಗಿ ಪಾಲಕರಿಗೆ ಗೌರವವನ್ನು ಅವಶ್ಯವಾಗಿ ಕೊಡಲೇಬೇಕು. ಅವರ ಸ್ತೋತ್ರವನ್ನು ಮಾಡಬೇಕು, ಅವರಲ್ಲಿ ದೇವರನ್ನು ಕಾಣಬೇಕು ಅನ್ನೋ ಸಂದೇಶವನ್ನು ವಾದಿರಾಜರು ನಮಗೆ ಇಲ್ಲಿ ಕೊಡ್ತಾ ಇದ್ದಾರೆ. ಪಾಲಯ, ನೀನು ಪಾಲನೆ ಮಾಡುವ ದೇವತೆ, ನೀನು ಪಾಲಕ ನಮಗೆಲ್ಲ ಅನ್ನೋದಕ್ಕಾಗಿ ನಿನ್ನ ಸ್ತೋತ್ರವನ್ನು ನಾನು ಮಾಡ್ತಾ ಇದ್ದೇನೆ ಅಂತ ವಾದಿರಾಜರು ಪ್ರತಿಜ್ಞೆಯನ್ನು ಮಾಡ್ತಾ ಇದ್ದಾರೆ. ಪಾಲಯ, ನನ್ನ ರಕ್ಷಣೆ ಮಾಡು ಅಂತ ಹೇಳ್ತಾರೆ. ಮನುಸ್ಮೃತಿಯಲ್ಲಿ ಒಂದು ಮಾತು ಬರ್ತದೆ, ಆಗಲೇ ನಾನು ಅದನ್ನು ಪ್ರಮಾಣ ಮಾಡಿದೆ, ಅದನ್ನು ಹೇಳಲಿಲ್ಲ. ಮನುಸ್ಮೃತಿಯಲ್ಲಿ ಒಂದು ಮಾತು ಬರ್ತದೆ, ದೇವರು ದೇವತೆಗಳು ನಮ್ಮನ್ನು ಪಾಲನೆ ಮಾಡಬೇಕಾದ್ರೆ ಹೇಗೆ ಪಾಲನೆ ಮಾಡ್ತಾರೆ, ಹೇಗೆ ರಕ್ಷಣೆ ಮಾಡ್ತಾರೆ? ನಾವೆಲ್ಲ ಅಂತೇವೆ, ದೇವರಿದ್ದಾನೆ, ಭಗವಂತ ರಕ್ಷಣೆ ಮಾಡ್ತಾನೆ, ದೇವತೆಗಳಿದ್ದಾರೆ ರಕ್ಷಣೆ ಮಾಡ್ತಾರೆ, ಗುರುಗಳಿದ್ದಾರೆ, ರಾಘವೇಂದ್ರ ಸ್ವಾಮಿಗಳು ರಕ್ಷಣೆ ಮಾಡ್ತಾರೆ, ವಾದಿರಾಜರಿದ್ದಾರೆ ರಕ್ಷಣೆ ಮಾಡ್ತಾರೆ ಅಂತ ನಾವೊಂದು ಬಿಡ್ತೇವೆ. ಆದರೆ ರಕ್ಷಣೆ ಮಾಡ್ತಾರೆ ಅಂದರೆ ಹೇಗೆ ರಕ್ಷಣೆ ಮಾಡ್ತಾರೆ ದೇವತೆಗಳು? ದೇವರು ಹೇಗೆ ರಕ್ಷಣೆ ಮಾಡ್ತಾನೆ ಅಂತ ಅನ್ನೋದಕ್ಕಾಗಿ ಬಹಳ ಅದ್ಭುತವಾದ ಒಂದು ಮಾತನ್ನು ಸ್ವಯಂಭುವ ಮನುಗಳು ಹೇಳ್ತಾರೆ. ನ ದೇವಾಹ ದಂಡನಾದಾಯ ರಕ್ಷಂತಿ ಪಶುಪಾಲವತ ಅಂತ ಹೇಳ್ತಾರೆ. ಈಗ ಗೋಪಾಲಕ ಏನು ಮಾಡ್ತಾನೆ? ಆಕಳನ್ನು ರಕ್ಷಣೆ ಮಾಡಬೇಕಾದ್ರೆ ಕೈಯಲ್ಲಿ ಒಂದು ಕತ್ತಿಗೆಯನ್ನು ಇಟ್ಟುಕೊಂಡು, ಒಂದು ಚಾಟೆಯನ್ನು ಕೈಯಲ್ಲಿ ಇಟ್ಟುಕೊಂಡು ಆಕಳ ಹಿಂದೆ ತಾನು ನಡೀತಾ, ಅದು ಮಾರ್ಗ ತಪ್ಪಿದರೆ, ಹಾದಿ ತಪ್ಪಿದರೆ ಹೊಡಿತಾ ಆಕಳಗಳನ್ನು ಸಂರಕ್ಷಣೆ ಮಾಡ್ತಾನೆ. ಹೌದಾ? ಹಾಗೆ ದೇವತೆಗಳು ನಮ್ಮನ್ನು ರಕ್ಷಣೆ ಮಾಡ್ತಾರೇನು? ಮಾಡೋದಿಲ್ಲ ಅಂತ ನ ದೇವಾಹ ದಂಡನಾದಾಯ ರಕ್ಷಂತಿ ಪಶುಪಾಲವತ. ದೇವತೆಗಳು ದಂಡವನ್ನು ಕೈಯಲ್ಲಿ ಹಿಡಿದುಕೊಂಡು, ಚಾಟಿಯನ್ನು ಕೈಯಲ್ಲಿ ಹಿಡಿದುಕೊಂಡು, ಗೋಪಾಲಕರು ಆಗಳನ್ನು ರಕ್ಷಣೆ ಮಾಡಿದಂತೆ, ದನಗಳನ್ನು ಕಾಯ್ದಂತೆ ದೇವತೆಗಳು ನಮ್ಮನ್ನು ಕಾಯೋದಿಲ್ಲ. ಹಾಗಾದರೆ ಹೇಗೆ ಕಾಯ್ತಾರೆ? ಎಂತು ರಕ್ಷಿತುಮಿಚ್ಛಂತಿ, ಯಾರನ್ನು ರಕ್ಷಣೆ ಮಾಡಬೇಕು ಅಂತ ದೇವತೆಗಳಿಗೆ ಭಗವಂತನಿಗೆ ಅನಿಸ್ತದೆ, ಬುದ್ಧಿಯಾ ಸಂಯೋಜಯಂತಿ ತಂ, ಅವನಿಗೆ ವಿವೇಕವನ್ನು ಕೊಡ್ತಾರೆ ಅಂತ ಹೇಳ್ತಾರೆ ಮನುಗಳು, ಸ್ವಯಂಭುವ ಮನುಗಳು ಹೇಳ್ತಾರೆ. ಎಂತು ರಕ್ಷಿತುಮಿಚ್ಛಂತಿ ಬುದ್ಧಿಯಾ ಸಂಯೋಜಯಂತಿ ತಂ, ರಕ್ಷಣೆ ಮಾಡಬೇಕು ಅಂತ ದೇವತೆಗಳಿಗೆ ಮನಸ್ಸು ಬಂದರೆ ವಿವೇಕವನ್ನು ಆ ಕ್ಷಣದಲ್ಲಿ ಭಗವಂತ ಕೊಟ್ಟು ಬಿಡ್ತಾನೆ. ಎಷ್ಟು ಸಲ ಇದು ಅನುಭವ ಆಗಿರ್ಲಿಕ್ಕಿಲ್ಲ ಹೇಳಿ, ಪ್ರತಿಯೊಬ್ಬರ ಜೀವನದಲ್ಲಿ ಸಾವಿರಾರು ಸಲ ಈ ಅನುಭವ ಆಗಿರುತ್ತೆ. ಕೂದಲೆಳೆಯಲ್ಲಿ ಆಕ್ಸಿಡೆಂಟ್ ತಪ್ಪಿತು ಅಂತ ಎಷ್ಟು ಸಲ ಅಂತೇವೆ ಹೇಳಿ. ಕೂದಲೆಳೆಯಲ್ಲಿ ಆಕ್ಸಿಡೆಂಟ್, ಅಪಘಾತ ಆಗಬೇಕಾಗಿತ್ತು, ತಪ್ಪಿತು ಅಂತ ಅಂದುಬಿಡ್ತೇವೆ. ಹಾಗಾದರೆ ಆ ಕ್ಷಣದಲ್ಲಿ ದೇವರು ನಮಗೆ ಬುದ್ಧಿಯನ್ನು ಕೊಟ್ಟ, ಎದುರಿಗೆ ಬರ್ತಾ ಇದೆ ಸರಿಬೇಕು ಅಂತ ಬುದ್ಧಿಯನ್ನು ಕೊಟ್ಟ, ಸರಿದ್ವಿ. ಆ ಅಂತರದಲ್ಲಿ, ಸಣ್ಣ ಅಂತರದಲ್ಲಿ ಆಗುವ ಅಪಘಾತ ತಪ್ಪಿ ಹೋಯಿತು. ಆವಾಗ ಆ ವಿವೇಕವನ್ನು ಕೊಟ್ಟವರು ಯಾರು? ಸರಿಬೇಕು ಅಂತ ಹೇಳಿ ಜ್ಞಾನವನ್ನು ಕೊಟ್ಟವರು ಯಾರು? ಕೆಲವರಿಗೆ ಆ ಜ್ಞಾನ ಬರೋದಿಲ್ಲಲ್ಲ ಆ ಕ್ಷಣದಲ್ಲಿ ಅನ್ನೋದಕ್ಕಾಗಿ ಅಪಘಾತಗಳಾಗ್ತದಲ್ಲ. ಯಾಕೆ ಅವ್ರಿಗೆ ಬರಲಿಲ್ಲ, ಇವನಿಗೆ ಯಾಕೆ ಬಂತು ಹೇಳಿ? ಆ ಕ್ಷಣದಲ್ಲಿ, ಅಪಘಾತವಾಗುವ ಕೊನೆ ಕ್ಷಣದಲ್ಲಿ ಯಾರಿಗೆ ವಿವೇಕವನ್ನು ದೇವರು ಕೊಡ್ತಾನೆ ಅವನು ಸರಿದುಕೊಂಡು ಬಿಡ್ತಾನೆ, ಅವನಿಗೇನೂ ತೊಂದರೆಯಾಗೋದಿಲ್ಲ. ಆದರೆ ಯಾರು ಸರ್ಕೊಳ್ಳೋದಿಲ್ಲ ಅವನಿಗೆ ಆಕ್ಸಿಡೆಂಟ್ ಆಗ್ತದೆ. ಆ ಕ್ಷಣದಲ್ಲಿ ಅವನಿಗೆ ವಿವೇಕ ಕೊಡೋರು ಯಾರು ಹೇಳಿ? ನಾವೇ ವಿವೇಕಿಗಳು, ನಮಗೆಲ್ಲ ಜ್ಞಾನ ಇದೆ, ನಮಗೆಲ್ಲ ಗೊತ್ತು ಅಂತ ನಾವು ಅಂದ್ಕೊಳ್ಳೋದಾದರೆ, ಆ ತರಹದ ಧಾರ್ಷ್ಟ್ಯ, ಆ ತರಹದ ಒಂದು ಅಹಂಕಾರ ನಮ್ಮಲ್ಲಿ ಇದೆ ಅಂತಾದರೆ ಹಾಗಾದರೆ ಆಕ್ಸಿಡೆಂಟ್ ಯಾಕೆ ಆಗ್ತದೆ ಹೇಳಿ? ಇದನ್ನೇ ಶಾಸ್ತ್ರದಲ್ಲಿ ಕೇಳ್ತಾರೆ. ಅಪಘಾತಗಳು ಯಾಕೆ ಆಗ್ತದೆ? ನಮಗೆ ಜ್ಞಾನ ಇದೆಯಲ್ಲ, ಸರಿಬೇಕು ಅಂತ ನಮಗೆ ಗೊತ್ತಲ್ಲ, ಹಾಗಾದರೆ ಯಾಕೆ ಸರಿಲಿಲ್ಲ ಕೊನೆಯ ಕ್ಷಣದಲ್ಲಿ? ಹಾಗಾದರೆ ಆ ಕ್ಷಣದಲ್ಲಿ ನನಗೆ ನೆನಪಾಗಲಿಲ್ಲ, ಗೊತ್ತಾಗಲಿಲ್ಲ, ಹೇಗೆ ತಪ್ಪಿಸ್ಕೊಳ್ಬೇಕು ಅಂತ ಆಗಲಿಲ್ಲ, ಗಲಿಬಿಲಿ ಆಗ್ತಾ ಇರ್ತದೆ. ಯಾವ ಕಡೆಗೆ ಸರಿಬೇಕು, ಎಡಕ್ಕೆ ಸರಿಬೇಕೋ ಬಲಕ್ಕೆ ಸರಿಬೇಕೋ, ಅವನು ಯಾವ ಕಡೆಗೆ ಸರಿತಾನೆ ಅಂದಾಜು ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ಇದೆಲ್ಲ ಜ್ಞಾನನೇ ಅಲ್ಲ. ಹಾಗಾದರೆ ಈ ತಿಳುವಳಿಕೆಯನ್ನು ಕೊಡೋರು ಯಾರು ಹೇಳಿ? ನಮ್ಮಷ್ಟಕ್ಕೆ ನಾವೇ ಮಾಡಿಕೊಳ್ತೀವ? ಆ ತಿಳುವಳಿಕೆ
ಸ್ವತಂತ್ರವಾಗಿ ನಮಗಾಗ್ತದೇನೋ, ಆ ಜ್ಞಾನ ಸ್ವತಂತ್ರವಾಗಿ ನಮಗೆ ಬರ್ತದೇನೋ? ಬರೋದಿಲ್ಲ. ಸ್ವತಂತ್ರವಾಗಿ ನಮಗೆ ಆ ತಿಳುವಳಿಕೆ ಬರೋದಿಲ್ಲ. ದೇವರು ದೇವತೆಗಳು ಆ ತಿಳುವಳಿಕೆಯನ್ನು ಕೊಟ್ಟರೆ ಬರ್ತದೆ, ಇಲ್ಲದೆ ಹೋದರೆ ಸರ್ವಥಾ ಬರೋದಿಲ್ಲ ಅನ್ನೋದಕ್ಕಾಗಿಯೇ ಅಪಘಾತಗಳನ್ನು ತಪ್ಪಿಸಿಕೊಳ್ತಾನೆ ದೇವತೆಗಳು ವಿವೇಕ ಕೊಟ್ಟಾಗ. ದೇವತೆಗಳು ದೇವರು ವಿವೇಕ ಕೊಡದಿದ್ದಾಗ ಅಪಘಾತವನ್ನು ಮಾಡಿಕೊಳ್ತಾನೆ, ತನಗೆ ಅನರ್ಥವಾಗಿ ಹೋಗಿಬಿಡ್ತದೆ ಅನ್ನೋದಕ್ಕಾಗಿ ಸ್ವಯಂಭುವ ಮನುಗಳು ಹೇಳ್ತಾರೆ, ಎಂತಿ ರಕ್ಷಿತುಮಿಚ್ಛಂತಿ ಬುದ್ಧಿಯಾ ಸಂಯೋಜಯಂತಿ ತಂ. ಯಾರನ್ನು ರಕ್ಷಣೆ ಮಾಡಬೇಕು ಅಂತ ದೇವತೆಗಳಿಗೆ ಅನಿಸಿದೆ, ದೇವರಿಗೆ ಅನಿಸಿದೆ, ಆ ಕ್ಷಣದಲ್ಲಿ ವಿವೇಕವನ್ನು ಪಾಸ್ ಮಾಡಿಬಿಡ್ತಾರಂತೆ ದೇವರು. ವಿವೇಕವನ್ನು ಅವನಲ್ಲಿ ಬರುವಂತೆ ಮಾಡಿಬಿಡ್ತಾನಂತೆ, ಜ್ಞಾನ ಬರುವಂತೆ ಮಾಡಿಬಿಡ್ತಾನಂತೆ ಭಗವಂತ ಅನ್ನೋದಕ್ಕಾಗಿಯೇ ನೋಡಿ ಗಾಯತ್ರಿ ಜಪವನ್ನು ಮಾಡಬೇಕು ಅಂತ ಹೇಳಿದ್ವಿ. ಯಾಕೆ? ಧಿಯೋ ಯೋ ನಃ ಪ್ರಚೋದಯ. ನಮಗೆ ಭಗವಂತ ವಿವೇಕ ಕೊಡ್ತಾನೆ, ಆ ವಿವೇಕವನ್ನು ದೇವರು ಯಾವಾಗಲೂ ಕೊಡಲಿ ಅಂತ ಪ್ರಾರ್ಥನೆ. ಗಾಯತ್ರಿ ಜಪ ಮಾಡೋದು ಯಾರ ಸಲುವಾಗಿ ಹೇಳಿ? ಶಾಸ್ತ್ರದ ಸಲುವಾಗಿ ಅಲ್ಲ, ದೇವರ ಸಲುವಾಗಿಯೂ ಅಲ್ಲ, ಅಪ್ಪ ಅಮ್ಮನ ಸಲುವಾಗಿಯೂ ಅಲ್ಲ. ಹೇಳ್ತಾ ಇರ್ತಾರೆ, ಸಂಧ್ಯಾ ವಂದನೆ ಮಾಡಿದೆ. ಯಾಕೆ ಮಾಡಿದಿ? ಅಪ್ಪ ಹೇಳಿದ ಮಾಡಿದೆ. ಅಪ್ಪನ ಸಲುವಾಗಿ ಇವನು ಸಂಧ್ಯಾ ವಂದನೆ ಮಾಡ್ತಾನೆ. ಅಪ್ಪ ಹೇಳಿದ್ದಾನೆ ಅಂತ ಸಂಧ್ಯಾ ವಂದನೆ, ಅಪ್ಪ ಹೇಳಿದ್ದಾರೆ ಅಂತ ಪೂಜೆ ವೈಷ್ಣದೇವ ಅಲ್ಲ ಅಂತ ಅಂತಾರೆ ಶಾಸ್ತ್ರದಲ್ಲಿ. ಮಾಡೋ ಮೊದಲಿಗೆ ಬೇಡ ಅಂತ ಅಂದಿಲ್ಲ, ಅದೊಂದು ಹಂತ. 8 ವರ್ಷ ಇದೆ, ಉಪನಯನ ಆಗಿದೆ, ಏನೂ ವಿವೇಕ ಇಲ್ಲ, ಗೊತ್ತಿಲ್ಲ, ದೇವರ ಉಪಕಾರ ಏನು ಅಂತ ತಿಳಿಲಿಕ್ಕೆ ಆಗ್ತಾ ಇಲ್ಲ ಅವನಿಗೆ. ಆ ಸಂದರ್ಭದಲ್ಲಿ ಅಪ್ಪ ಹೇಳಿದ್ದಾನೆ ಮಾಡಿದ್ದೇನೆ ಅಂತ ಅನ್ನು, ಅವಾಗ ಅದೊಂದು ಶೋಭೆ. ಅದು 20 ವರ್ಷ ಆದರೂ ಸಹ ಯಾಕಪ್ಪ ಸಂಧ್ಯಾ ವಂದನೆ ಮಾಡ್ತಾ ಇದ್ದಿ? ಇಲ್ಲ, ನಮ್ಮಪ್ಪ ಹೇಳಿದ್ದಾನೆ ನಾನು ಮಾಡ್ತಾ ಇದ್ದೇನೆ ಅನ್ನೋದಕ್ಕಾಗಿಯೇ ಇವನ್ನೆಲ್ಲ ಮೂಢನಂಬಿಕೆ ಅಂತ ಇವತ್ತಿನ ಜನ ಹೀಯಾಳಿಸ್ತಾ ಇದ್ದಾರೆ. ಹೌದು ತಾನೆ? ಯಾಕೆ ಮಾಡ್ತಾ ಇದ್ದೇವೆ ಗೊತ್ತಿಲ್ಲ ನಮಗೆ. ಅಪ್ಪ ಹೇಳಿದ್ದಾನೆ, ಅಪ್ಪ ಮಾಡಿದ್ದಾನೆ, ನಾನು ಮಾಡಬೇಕು. ಜನ ಮಾಡಿದ್ದಾರೆ, ನಾನು ಮಾಡಬೇಕು. ಬೇಡ ಅಂತ ಆ ಕಾಲದಲ್ಲಿ ಆ ವಯಸ್ಸು ಬಂದಾಗ ತಿಳುವಳಿಕೆ ಮನುಷ್ಯನಲ್ಲಿ ಇರಲಿ ಅಂತ ಹೇಳ್ತಾರೆ. ಅನ್ನೋದಕ್ಕಾಗಿ ಆ ಗಾಯತ್ರಿ ಮಂತ್ರ ಜಪ ಮಾಡೋದು ಯಾರ ಸಲುವಾಗಿಯೂ ಅಲ್ಲ, ನಮಗಾಗಿಯೇನೆ. ನನ್ನ ಒಬ್ಬನ ಸಲುವಾಗಿಯೂ ಅಲ್ಲ ಗಾಯತ್ರಿ ಜಪ. ಎಚ್ಚರದಲ್ಲಿಟ್ಟುಕೊಳ್ಳ್ರಿ. ನಮ್ಮ ಮನೆಯಲ್ಲಿ ಯಾರಿಗೆ ಗಾಯತ್ರಿ ಜಪ ಮಾಡುವ ಅಧಿಕಾರ ಇಲ್ಲ ಅವರೆಲ್ಲರಿಗೂ ವಿವೇಕ ಕೊಡಲಿ ಅನ್ನೋದಕ್ಕಾಗಿ ಜಪ ಮಾಡುವ ಅಧಿಕಾರ ನನಗೊಬ್ಬನಿಗಲ್ಲ. ಸ್ತ್ರೀಯರಿಗೆ ಹೇಗ್ರಿ ವಿವೇಕ ಬರೋದು ಗಾಯತ್ರಿ ಜಪ ಮಾಡೋದಿಲ್ಲಲ್ಲ ಅಂತ ಅಂದರೆ, ಗಂಡ ಮಾಡಿದ ಆ ಜಪ ಅರ್ಧ ಅವಳಿಗೆ ಹೋಗ್ಬಿಡ್ತವೆ, ಪೂರ್ಣ ಅರ್ಧ ಅವಳಿಗೆ ಹೋಗ್ಬಿಡ್ತವೆ. 50-50. ನೀನು 100 ಜಪ ಮಾಡಿದರೆ 50 ಜಪದ ಫಲ ಅವಳಿಗೆ ಕಟ್ಟಿಟ್ಟ ಬುದ್ಧಿ ಅನ್ನೋದಕ್ಕಾಗಿ ಆ ಮಂತ್ರದಲ್ಲಿ ಇದನ್ನೇ ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ. ಏನಂತ? ವಿವೇಕವನ್ನು ನನಗೆ ಕೊಡು, ವಿವೇಕವನ್ನು ನನಗೆ ಕೊಡು. ಎಲ್ಲೆಲ್ಲಿ ನಾವು ತಪ್ಪುತ್ತೇವೆ ಅಲ್ಲೆಲ್ಲ ವಿವೇಕ. ಅಪಘಾತದ ಸ್ಥಳದಲ್ಲಿ ನಮ್ಮ ವಿವೇಕಕ್ಕೆ ಎಚ್ಚರಿಕೆ ಆಗಬೇಕು. ಹೌದಾ? ಅಪಘಾತವಾಗುವಾಗ ವಿವೇಕ ಗಾಢ ನಿದ್ರೆಯಲ್ಲಿ ಮುಳುಗಿ ಹೋಗಿಬಿಟ್ರೆ ಏನಾಗ್ತದೆ? ಮನುಷ್ಯನಿಗೆ ತೊಂದರೆ ಆಗ್ತದೆ ಅನ್ನೋದಕ್ಕಾಗಿ ನನ್ನ ವಿವೇಕ ಯಾವಾಗಲೂ ಎಚ್ಚರದಲ್ಲಿರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡೋದಕ್ಕಾಗೇನೆ ಗಾಯತ್ರಿ ಮಂತ್ರ. ನನಗಾಗಿ ಗಾಯತ್ರಿ ಮಂತ್ರ, ನಮಗಾಗಿ ಗಾಯತ್ರಿ ಮಂತ್ರ. ಆ ಭಾವನೆಯಿಂದ ಜಪವನ್ನು ಮಾಡಬೇಕು ಅನ್ನೋದಕ್ಕಾಗಿ ಇಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಪಾಲಯ. ದೇವತೆಗಳು ದೇವರು ರಕ್ಷಣೆ ಮಾಡಬೇಕಾದ್ರೆ ಎಂತು ರಕ್ಷಿತುಮಿಚ್ಛಂತಿ ಬುದ್ಧಿಯಾ ಸಂಯೋಜಯಂತಿ ತಂ. ಅವರಿಗೆ ಬುದ್ಧಿಯನ್ನು ದೇವರು ಕೊಡ್ತಾರಂತೆ. ಆ ಬುದ್ಧಿಯಿಂದ ಅವನು ಪಾರಾಗಿ ಬಿಡ್ತಾನೆ, ವಿವೇಕದಿಂದ ಅವನು ಪಾರಾಗಿ ಬಿಡ್ತಾನೆ. ಭಾರಿ ಚಾಣಾಕ್ಷತನ. ಪಾರಾದ ಮೇಲೆ ಎಲ್ಲರೂ ಯಾರನ್ನು ಹೊಗಳ್ತಾರೆ ಹೇಳಿ? ಡ್ರೈವರನ್ನು ಹೊಗಳ್ತಾರೆ. ಹೌದಾ? ಕೂದಲೆಳೆಯಲ್ಲಿ ಪಾರು ಮಾಡಿದ ಮಹಾನುಭಾವ ಅಂತ ಹೇಳಿ ಅವನನ್ನು ಭಾರಿ ಹೊಗಳ್ತಾರೆ. ಅವನು ತಪ್ಪಿಲ್ಲದೆ ಇದ್ದಾಗ, ಅವನದ್ದೇ ತಪ್ಪಿದ್ದಾಗ ಬೈತಾರೆ. ಇರಲಿ, ಏನೇ ಇರಲಿ, ಅಂತೂ ಆ ಕೂದಲೆಳೆಯಲ್ಲಿ ರಕ್ಷಣೆ ಮಾಡಿಕೊಳ್ಳಬೇಕು ಅನ್ನೋ ವಿವೇಕವನ್ನು ಭಗವಂತ ಕೊಡ್ತಾನೆ, ಜ್ಞಾನವನ್ನು ಕೊಡ್ತಾನೆ. ಆ ವಿವೇಕವನ್ನು ಕೊಟ್ಟು ಭಗವಂತ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಅನ್ನೋದಕ್ಕಾಗೇನೆ ಹೇಳ್ತಾರೆ ಇದು ಮಹಾನ್ ರಕ್ಷೆ ಅಂತ ಹೇಳ್ತಾರೆ. ಜ್ಞಾನ ದಾನಾದಿನ ರಕ್ಷಾ ಮಹತೀ ಸಂಪ್ರಕೀರ್ತಿತ. ಜ್ಞಾನವನ್ನು ಕೊಡುವ ಮೂಲಕ ರಕ್ಷಣೆ ಮಾಡೋದೇನಿದೆಯಲ್ಲ, ಇದು ನಿಜವಾದ ರಕ್ಷಣೆ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಎಷ್ಟು ಸಲ ಅಂತ ತಂದೆ ತಾಯಿ ಬರ್ತಾರೆ ಹೇಳಿ? ಮಗು ಬೆಂಕಿಯನ್ನು ಮುಟ್ತಾ ಇದೆ, ಒಲಿಯ ಹತ್ರ ಹೋಗ್ತಾ ಇದೆ, ವಿದ್ಯುತ್ತಿನ ಹತ್ರ ಹೋಗ್ತಾ ಇದೆ. ಮೊದಲನೇ ಸಲ ಎಳ್ಕೊಂಡು ಬರ್ತಾನೆ, ಆದರೆ ಹೋದಾಗಲೆಲ್ಲ ತಾನೇ ಹೋಗ್ತಾನೇನೋ ಇಲ್ಲ. ಅವನಿಗೆ ಮೊದಲಿಗೆ ಹೊಡಿತಾನೆ, ಮೊದಲಿಗೆ ಬೈತಾನೆ, ಭಯದಿಂದ ಬಿಡ್ತಾನೆ. ಆಮೇಲೆ ಈಗ ಎಚ್ಚರಿಕೆಯನ್ನು ಕೊಡ್ತಾನೆ, ತಿಳುವಳಿಕೆಯನ್ನು ಕೊಡ್ತಾನೆ. ಇನ್ನೊಂದು ಸಲ ಮುಟ್ಲಿಕ್ಕೆ ಹೋಗಬೇಡ, ಅದು ಸುಡುತ್ತದೆ ಅಂತ ಹೇಳಿ ವಿವೇಕವನ್ನು ಕೊಡ್ತಾನೆ. ವಿವೇಕವನ್ನು ಕೊಟ್ಟಾಗ ಅವನು ಒಂದು ಸಲ ಅಲ್ಲ, ಇನ್ನು ತಂದೆ ತಾಯಿ ಇಲ್ಲದೇ ಇದ್ದಾಗಲೂ ಸಹ ಅವನು ದೀಪವನ್ನು ಮುಟ್ಲಿಕ್ಕೆ ಹೋಗೋದಿಲ್ಲ.
ನಿಶ್ಚಿಂತನಾಗಿ ಅವನಿರ್ತಾನೆ. ನಾನು ಹೇಳಿದ್ದೇನೆ ಅವನಿಗೆ ದೀಪ ಸುಡ್ತದೆ, ಮುಟ್ಲಿಕ್ಕೆ ಹೋಗಬೇಡ ಅಂತ ಹೇಳಿದ್ದೇನೆ ಅಂತ ಹೇಳಿ ಆ ಜವಾಬ್ದಾರಿಯನ್ನು, ಆ ಒಂದು ಜವಾಬ್ದಾರಿಯಿಂದ ನಾನು ದೂರನಾಗ್ತಾನೆ. ಈ ರಕ್ಷಣೆ ಏನಿದೆ ಅಲ್ಲ, ಜ್ಞಾನವನ್ನು ನೀಡುವ ಮೂಲಕ ಮಾಡುವ ರಕ್ಷಣೆ, ಇದು ಬಹಳ ದೊಡ್ಡದಾದ ರಕ್ಷಣೆ ಅಂತ ಹೇಳ್ತಾರೆ. ಅನ್ನೋದಕ್ಕಾಗಿ ವಾದಿರಾಜರಂತಾರೆ, ನನಗೆ ರಕ್ಷಣೆ ಮಾಡು, ಆದರೆ ಜ್ಞಾನದಾನವನ್ನು ಮಾಡಿ ನನ್ನನ್ನು ರಕ್ಷಣೆ ಮಾಡು ಅಂತ ವಾದಿರಾಜರು ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದಾರೆ. ಪಾಲಯ ಅಂತ ಕೇಳ್ಕೊಳ್ತಾ ಇದ್ದಾರೆ. ಯಾಕೆ ದೇವರೇ ಯಾಕೆ ಪಾಲನಾ ಮಾಡಬೇಕು? ಮತ್ತೊಬ್ರು ಯಾರು ಇಲ್ಲ ಪಾಲನೆ ಮಾಡಲಿಕ್ಕೆ, ರಕ್ಷಣೆ ಮಾಡಲಿಕ್ಕೆ? ಇಲ್ಲ ಅಂತ ಅಂತಾರೆ ವಾದಿರಾಜ. ಯಾಕಿಲ್ಲ ಅಂತ ಅಂದರೆ ಅಚ್ಯುತ ಅಂತ ಸ್ತೋತ್ರ ಮಾಡ್ತಾರೆ. ಇಲ್ಲಿಂದ ಶುರುವಾಯಿತು, ಸ್ತೋತ್ರ ಶುರುವಾಯಿತು ವಾದಿರಾಜ. ಯಾಕೆ ನೀನೇ ಪಾಲನೆ ಮಾಡಬೇಕು ಅಂತ ನಾನು ಗೋಗರಿತಾ ಇದ್ದೇನೆ? ನಿನ್ನ ಹತ್ರನೇ ಯಾಕೆ ಬಂದಿದ್ದೇನೆ ನಾನು ರಕ್ಷಣೆ ಮಾಡು ಅಂತ ಕೇಳಲಿಕ್ಕೆ? ಅಂದರೆ ವಾದಿರಾಜರಂತಾರೆ, ತ್ವಮ್ ಅಚ್ಯುತಃ, ನೀನು ಅಚ್ಯುತನಾಗಿದ್ದಿ ಅಂತ ಹೇಳ್ತಾರೆ. ಅಂದರೆ ನಿನಗೆ ಚ್ಯುತಿ ಇಲ್ಲ, ನಿನಗೆ ನಾಶ ಇಲ್ಲ. ರುದ್ರದೇವರಿಗೆ ಪಾಲನೆ ಮಾಡು ಅಂತ ಕೇಳಿದರೆ ರುದ್ರದೇವರಿಗೂ ಪ್ರಳಯ ಇದೆ, ಬ್ರಹ್ಮದೇವರಿಗೂ ಪ್ರಳಯ ಇದೆ. ಲಕ್ಷ್ಮೀದೇವಿ ಪ್ರಳಯದಲ್ಲಿ ಇರ್ತಾಳೆ, ಆದರೆ ಎಲೆಯ ರೂಪದಲ್ಲಿ ಇರ್ತಾಳೆ, ಪ್ರತ್ಯಕ್ಷವಾಗಿರೋದಿಲ್ಲ. ಎಂದಿಗೂ ನಾಶ ಇಲ್ಲದೆ ಇದ್ದವನು ಅಂತ ಅಂದರೆ ದೇವರು ಮಾತ್ರ. ಯಾರಿಗೆ ರಕ್ಷಣೆಯ ಅವಶ್ಯಕತೆ ಇಲ್ಲ ಅವನು ನಮಗೆ ರಕ್ಷಕನಾಗಬೇಕು, ಹೌದಾ? ಯಾರಿಗೆ ರಕ್ಷಣೆಯ ಅವಶ್ಯಕತೆ ಇಲ್ಲ, ಯಾರಿಗೆ ಚ್ಯುತಿ ಸ್ವಯಂ ಇಲ್ಲ, ಅವನಿಗೆ ರಕ್ಷಣೆಯ ಅವಶ್ಯಕತೆ ಇಲ್ಲ. ಯಾರಿಗೆ ಸರ್ವಥಾ ಚ್ಯುತಿ ಇಲ್ಲ ಅವನಿಗೆ ರಕ್ಷಣೆಯ ಅವಶ್ಯಕತೆ ಇಲ್ಲ. ದೇವರಿಗೆ ಚ್ಯುತಿ ಇಲ್ಲ, ಹೀಗಾಗಿ ದೇವರನ್ನು ನೋಡ್ಕೊಳ್ಳಿಕ್ಕೆ ಮತ್ತಾರೂ ಬೇಕಾಗಿಲ್ಲ. ನನಗೆ ಬಾಡಿಗಾರ್ಡ್ ಅಂತ ಒಬ್ಬನಿದ್ದಾನೆ, ಅವನಿಗೂ ಮತ್ತೊಬ್ಬ ಬಾಡಿಗಾರ್ಡ್, ಅವನಿಗೆ ಇನ್ನೊಬ್ಬ, ಅವನಿಗೆ ಮತ್ತೊಬ್ಬ, ಎಷ್ಟು ಜನ ಅಂತ ಹಾಗೆ ಬಾಡಿಗಾರ್ಡ್ ಅಂತ ಅಲ್ಲ. ಯಾರು ತನ್ನನ್ನೂ ರಕ್ಷಣೆ ಮಾಡಿಕೊಂಡು ಮತ್ತೊಬ್ಬರನ್ನು ರಕ್ಷಣೆ ಮಾಡಿಕೊಳ್ಳುವ ಸಾಮರ್ಥ್ಯ ಇರ್ತದೆ ಅಂಥವನನ್ನೇ ಬಾಡಿಗಾರ್ಡ್ ಅಂತ ಕರೀತಾರೆ, ಅಂಗರಕ್ಷಕ ಅಂತ ಕರೀತಾರೆ. ತನ್ನನ್ನು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಆಗದೇ ಇದ್ರೂ ಪರವಾಗಿಲ್ಲ, ಆದರೆ ಯಾರಿಗೆ ತಾನು ಅಂಗರಕ್ಷಕನಾಗಿದ್ದಾನೆ ಅವನನ್ನಾದರೂ ಕಾಪಾಡಬೇಕು, ಅಂದರೆ ಅವನ ಅಂಗರಕ್ಷಕ ಅಂತ ಆಗ್ತಾನೆ. ಆದರೆ ದೇವರು ಎಲ್ಲರ ಅಂಗರಕ್ಷಕ. ಯಾಕೆ ಅಂತ ಅಂದರೆ ಅವನಿಗೆ ಚ್ಯುತಿ ಇಲ್ಲ, ಅವನು ಸುಖವಾಗಿರ್ತಾನೆ, ನಮ್ಮನ್ನು ಸುಖವಾಗಿ ಭಗವಂತ ಇಡ್ತಾನೆ ಅನ್ನೋದಕ್ಕಾಗಿ ಅಚ್ಯುತ, ನಿನಗೆ ಚ್ಯುತಿ ಇಲ್ಲ, ನಿನಗೆ ನಾಶ ಇಲ್ಲ, ನೀನೆಲ್ಲಿಯೂ ಬೀಳೋದಿಲ್ಲ ಅಂತ ಹೇಳ್ತಾನೆ. ಎಲ್ಲಿಯೂ ಬೀಳೋದಿಲ್ಲ, ಎಲ್ಲಿಯೂ ಪ್ರಮಾದ ನಿನಗಾಗೋದಿಲ್ಲ ಅನ್ನೋದಕ್ಕಾಗಿ ನನ್ನನ್ನು ನೀನು ರಕ್ಷಣೆ ಮಾಡಬೇಕು ಅಂತ ವಾದಿರಾಜರು ಹೇಳ್ತಾರೆ, ಪ್ರಾರ್ಥನೆ ಮಾಡ್ತಾರೆ. ಅಚ್ಯುತ, ಚ್ಯುತಿ ಇಲ್ಲದವರು ನೀನು, ನನಗೆ ಚ್ಯುತಿ ಇದೆ, ನಾಶ ಇದೆ, ನನಗೆ ನಾಶವಿರುವ ನನ್ನನ್ನು ನೀನು ಸಂರಕ್ಷಣೆ ಮಾಡು ಅಂತ ವಾದಿರಾಜರು ಪರಮಾತ್ಮನನ್ನು ಕೇಳ್ತಾ ಇದ್ದಾರೆ ಬಹಳ ಅದ್ಭುತವಾಗಿ. ನಮಗೆ ಚ್ಯುತಿ ಇದೆ, ಎಲ್ಲಿ ಚ್ಯುತಿ ಇದೆ, ಎಲ್ಲಿ ಬಿದ್ದಿದ್ದೇವೆ ನಾವು? ಎಲ್ಲೇನು? ಸಂಸಾರದಲ್ಲೇನೆ ನಾವು ಬಿದ್ದಿದ್ದೇವೆ. ಮೊದಲಿಗೆ ಸಂಸಾರದಲ್ಲಿ ಚ್ಯುತರಾಗಿದ್ದೇವೆ ನಾವು. ಯಾರಿಂದ ಶುರು ಮಾಡಿಕೊಂಡು? ಬ್ರಹ್ಮದೇವರಿಂದ ಶುರು ಮಾಡಿಕೊಂಡು. ಬ್ರಹ್ಮದೇವರಿಗೂ ಸಂಸಾರ ಇದೆ, ಲಿಂಗದೇಹ ಅವರಿಗೂ ಇದೆ, ಬ್ರಹ್ಮದೇವರಿಗೆ. ಬ್ರಹ್ಮದೇವರನ್ನು ಪ್ರಾರಂಭ ಮಾಡಿಕೊಂಡು ನಾವೆಲ್ಲರೂ ಸಂಸಾರದಲ್ಲಿ ಚ್ಯುತರಾಗಿದ್ದೇವೆ, ಸಂಸಾರದಲ್ಲಿ ಬಿದ್ದಿದ್ದೇವೆ. ಬರೀ ಸಂಸಾರದಲ್ಲಿ ಬಿದ್ದಿಲ್ಲ, ಯಾವ ಯಾವ ಯೋನಿಗಳಲ್ಲಿ ಬೀಳ್ತೇವೆಯೋ ಗೊತ್ತಿಲ್ಲ. ಚ್ಯುತಿ ಅಂದರೆ ಬೀಳೋದು. ಯಾವ ಯಾವ ಯೋನಿಯಲ್ಲಿ ಬೀಳ್ತೇವೆ ಗೊತ್ತಿಲ್ಲ. ಈಗ ಮನುಷ್ಯರಾಗಿ ಇದ್ದೇವೆ, ಆದರೆ ಯಾರಿಗೂ ಗೊತ್ತು ಮುಂದಿನ ಜನ್ಮದಲ್ಲಿ ಕತ್ತಿ ಆಗ್ತೇವೆಯೋ ನಾಯಿ ಆಗ್ತೇವೆಯೋ ಗೊತ್ತಿಲ್ಲ. ಎಷ್ಟು ಜನ್ಮ, ಎಷ್ಟು ಕೆಟ್ಟ ಯೋನಿಗಳು ಬರ್ತವೆ ಗೊತ್ತಿಲ್ಲ ಅನ್ನೋದಕ್ಕಾಗಿ ವಾದಿರಾಜರಂತಾರೆ, ನನ್ನ ಕರ್ಮಗಳು ಬಹಳ, ಜೀವರಾಶಿಗಳು ಮಾಡುವ ಕರ್ಮಗಳು ಬಹಳ. ಕರ್ಮಕ್ಕೆ ಅನುಗುಣವಾಗಿ ಅವರು ಯಾವ ಯಾವ ಯೋನಿಯಲ್ಲಿ ಬೀಳುತ್ತಾರೆ ಗೊತ್ತಿಲ್ಲ. ಸಂಸಾರದಲ್ಲಂತೂ ಆಲ್ರೆಡಿ ಬಿದ್ದಿದ್ದೇವೆ ನಾವು. ಸಂಸಾರದಲ್ಲಿ ಬಿದ್ದ ನಾವು ಇನ್ನೂ ಕೆಳಗೆ ಬೀಳ್ತಾ ಇದ್ದೇವೆ, ಕೆಟ್ಟ ಕೆಟ್ಟ ಯೋನಿಗಳಲ್ಲಿ ಬೀಳ್ತಾ ಇದ್ದೇವೆ. ಹಾಗೆ ಅಲ್ಲೆಲ್ಲ ನಾವು ಬೀಳ್ತಾ ಇರಬೇಕಾದ್ರೆ ಒಂದೇ ಕೆಲಸ ಮಾಡಬೇಕು ಅಂತ ಹೇಳ್ತಾರೆ, ದೇವರನ್ನು ಪ್ರಾರ್ಥನೆ ಮಾಡೋದು. ಯಾವ ಯೋನಿಯೇ ನನಗೆ ಬರಲಿ, ದಾಸರು ಹೇಳ್ತಾರಲ್ಲ, ಕುಯೋನಿಗಳು ಬರಲಾನಂಜೆ ಭಗ್ನಗೈಸೆನ್ನವ ಗುಣಗಳನ್ನು ಅಂತ ಕೇಳ್ತಾರಲ್ಲ. ಹಾಗೆ ಯಾವ ಕುಯೋನಿಯಲ್ಲಿ ನಾನು ಬೀಳ್ತೇನೆ ಗೊತ್ತಿಲ್ಲ, ಯಾವಾಗ ನಾಯಿ ಆಗ್ತೇನೆ ಗೊತ್ತಿಲ್ಲ, ಯಾವಾಗ ಯಾವ ಪ್ರಾಣಿ ಆಗ್ತೇನೆ ಗೊತ್ತಿಲ್ಲ ಅನ್ನೋದಕ್ಕಾಗಿ ಆ ಎಲ್ಲ ಯೋನಿಗಳು ನನಗೆ ಬಂದಾಗಲೂ ನೀನೇ ರಕ್ಷಕನಾಗಿರಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ. ಯಾಕೆ? ನನಗೆ ಬೀಳೋದು ಗೊತ್ತು, ನಿನಗೆ ಬಿದ್ದು ಗೊತ್ತಿಲ್ಲ ಅನ್ನೋದಕ್ಕಾಗಿ ನೀನು ಎಬ್ಬಿಸ್ಬೇಕಲ್ಲ. ಯಾರು ಬಿದ್ದಿಲ್ಲ ಅವರು ಎಬ್ಬಿಸ್ಬೇಕು, ಬಿದ್ದವರು ಮತ್ತೊಬ್ಬ ಬಿದ್ದ ವ್ಯಕ್ತಿಯನ್ನು ಎಬ್ಬಿಸ್ಲಿಕ್ಕಾಗ್ತದೇನು? ಇಬ್ಬರೂ ಬಿದ್ದಿದ್ದಾರೆ, ಇಬ್ಬರೂ ಬಿದ್ದಾಗ ಯಾರು ಹೇಳ್ಬೇಕು, ಯಾರು ಎಬ್ಬಿಸ್ಬೇಕು? ಯಾರು ಬಿದ್ದಿಲ್ಲ ಅಂಥವ್ರಿಗೆ ಎಬ್ಬಿಸ್ಬೇಕು ಅನ್ನೋದಕ್ಕಾಗಿ ದೇವರಿಗೆ ಹೇಳ್ತಾರೆ, ನಾವೆಲ್ಲರೂ ಬಿದ್ದಿದ್ದೇವೆ, ಬ್ರಹ್ಮದೇವರನ್ನು ಮೊದಲು ಮಾಡಿಕೊಂಡು ನಾವೆಲ್ಲರೂ ಬಿದ್ದಿದ್ದೇವೆ. ಹಾಗಾದರೆ
ಪರಸ್ಪರ ರಕ್ಷಣೆ ನಮ್ಮ ಕಡೆಯಿಂದ ಸಾಧ್ಯವಿಲ್ಲ. ಬೀಳದೇ ಇರೋ ವ್ಯಕ್ತಿ ಒಬ್ಬನಿದ್ದಾನೆ, ಯಾರವನು ದೇವರು. ಅಚ್ಯುತ ಅನ್ನೋದಕ್ಕಾಗೇನೆ ಆ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ, ಆ ಶಬ್ದವನ್ನು ಅಲ್ಲಿ ಬಳಸ್ತಾ ಇದ್ದಾರೆ. ಎಂಥ ರಸ ಇದೆ ನೋಡ್ರಿ ಅದರಲ್ಲಿ. ನಾವೆಲ್ಲರೂ ಬಿದ್ದಿದ್ದೇವೆ, ನಾವೆಲ್ಲರೂ ಚ್ಯುತರು. ನಾವು ಅದನ್ನು ಅಂಡರ್ಸ್ಟುಡ್, ಅದನ್ನು ಹೇಳ್ತಾ ಇದ್ದಾರೆ, ಅದನ್ನು ನಾವು ತಿಳ್ಕೊಳ್ಬೇಕು. ದೇವರು ಅಚ್ಯುತ ಅಂತಂದ ಮೇಲೆ ದೇವರ ಹೊರತಾಗಿ ಎಲ್ಲರೂ ಚ್ಯುತರೆ, ನಾವೆಲ್ಲರೂ ಬಿದ್ದವರೇ. ಹಾಗಾದರೆ ಬಿದ್ದವರನ್ನ ಎಬ್ಬಿಸೋದಕ್ಕಾಗಿ ಬೀಳದೇ ಇದ್ದ ಒಬ್ಬ ವ್ಯಕ್ತಿ ಬೇಕಲ್ಲ. ಯಾರು ಅವನು ಬೀಳದೇ ಇದ್ದ ವ್ಯಕ್ತಿ ಅಂತಂದರೆ ನೀನೇ ಅಂತ ಹೇಳ್ತಾನೆ. ಅನ್ನೋದಕ್ಕಾಗಿ ನೀನು ನಮ್ಮನ್ನು ರಕ್ಷಣೆ ಮಾಡು. ಬೇರೆಯವರಿಗೆ ನಾನು ಪ್ರಾರ್ಥನೆ ಮಾಡೋದಿಲ್ಲ. ಬ್ರಹ್ಮದೇವರಿಗೆ ಪ್ರಾರ್ಥನೆ ಮಾಡೋಣವೇ? ಇಲ್ಲ. ಬ್ರಹ್ಮದೇವರು ಸಂಸಾರದಲ್ಲಿ ಬಿದ್ದಿದ್ದಾರೆ, ಆದರೆ ಅವರಿಗೆ ನೋವು ಭಾಳ ಆಗಿಲ್ಲ. ಬಿದ್ದವರಿಗೆಲ್ಲ ನೋವು ಆಗ್ತದಲ್ಲ. ಸಂಸಾರದಲ್ಲಿ ಬಿದ್ದಿದ್ದಾರೆ, ಆದರೆ ಬಿದ್ದಾಗ ಅವರಿಗೆ ನೋವಿಲ್ಲ. ಹೇಗೆ ಬೀಳೋದು? ಬ್ರಹ್ಮದೇವರು ಹೇಗೆ ಬೀಳ್ತಾರೆ ಅಂತ ಅಂದರೆ, ಒಳ್ಳೆ ಕುಶನ್ ಮೇಲೆ ಬಿದ್ದಾಗ ನಮಗೇನಾದರೂ ತೊಂದರೆ ಆಗ್ತದೆ, ನೋವಾಗ್ತದೇನು? ನೋವಾಗೋದಿಲ್ಲ. ನೀರಿನಲ್ಲಿ ಬಿದ್ದಾಗ ಮನುಷ್ಯನಿಗೆ ನೋವಾಗ್ತದೇನು? ಇಲ್ಲ. ಉಸುಕಿನ ಮೇಲೆ ಬಿದ್ದಾಗ ಏನಾಗೋದಿಲ್ಲ, ತೊಂದರೆ ಆಗೋದಿಲ್ಲ. ಹಾಗೆ ಬ್ರಹ್ಮದೇವರು ಸಂಸಾರದಲ್ಲಿ ಬಿದ್ದಿದ್ದಾರೆ ಅಂತ ಅಂದರೆ ಒಳ್ಳೆ ಕುಶನ್ ಮೇಲೆ ಬಿದ್ದ ಹಾಗೆ ಅವರಿಗೆ, ಅದರಿಂದ ದುಃಖ ಅವರಿಗೆ ಇಲ್ಲ. ಆದರೆ ಬಿದ್ದಿದ್ದಂತೂ ನಿಜ ಅಲ್ಲ, ಬಿದ್ದಿದ್ದಂತೂ ನಿಜ. ಬೀಳೋದ್ರಿಂದ ಅವ್ರಿಗೇನು ದುಃಖ ಇಲ್ಲ, ಸಂಸಾರದಿಂದ ಅವರಿಗೆ ದುಃಖ ಇಲ್ಲ, ವಾಯುದೇವರಿಗೆ ಬ್ರಹ್ಮದೇವರಿಗೆ. ಹೀಗಾಗಿ ಅವರು ಕುಶನ್ನಲ್ಲಿ ಬಿದ್ದಿದ್ದಾರೆ. ನಾವು ಹಾಗಲ್ಲ, ಭಾರಿ ಚೂಪಿನ ಕಲ್ಲಿನ ಮೇಲೆ ಬಿದ್ದಿದ್ದೇವೆ. ಭಾರಿ ಚೂಪಾದ ಕಲ್ಲು, ಆ ಕಲ್ಲಿನ ಮೇಲೆ ಬಿದ್ದಿದ್ದೇವೆ ನಾವು ಅಂತ. ಆ ಸಂಸಾರ ಹೇಗಿದೆ ಅಂತ ಅನ್ನೋದನ್ನು ಬಹಳ ಅದ್ಭುತವಾಗಿ ಹೇಳ್ತಾರೆ. ಅದು ಎರಡೂ ಕಡೆಗೆ ಚೂಪಾಗಿರುವ ಕತ್ತಿ, ಚಾಕು, ಅದರ ಮೇಲೆ ನಡೆದರೆ ಹೇಗಿರ್ತದಲ್ಲ ಹಾಗೆ ಈ ಸಂಸಾರ ಅಂತ ಹೇಳ್ತಾರೆ. ಅಂತಹ ಸಂಸಾರದಲ್ಲಿ ನಾವು ದುಃಖಿತರಾಗಿ ನಾವು ಬಿದ್ದಿದ್ದೇವೆ. ಬ್ರಹ್ಮದೇವರು ಬಿದ್ದಿದ್ದಾರೆ, ಆದರೆ ಅವರಿಗೆ ದುಃಖ ಇಲ್ಲ. ಅಂತೂ ಎಲ್ಲರೂ ಬಿದ್ದವರೇ. ಬಿದ್ದವರನ್ನೆಲ್ಲ ಉದ್ಧಾರ ಮಾಡಬೇಕಾದ್ರೆ ಬೀಳದೇ ಇರೋ ವ್ಯಕ್ತಿ ಬೇಕು, ಅದು ನೀನೇ ಅಚ್ಯುತ ಅನ್ನೋದಕ್ಕಾಗಿ ನಿನಗೆ ನಾನು ಕೇಳಿಕೊಳ್ತಾ ಇದ್ದೇನೆ ಅಂತ ಕೃಷ್ಣನ ಪೂಜೆಯನ್ನು ಮಾಡ್ತಾ ಬಹುಶಃ ಈ ಸ್ತೋತ್ರವನ್ನು ಬರೆದಿದ್ದಾರೋ ಏನೋ. ಚ್ಯುತಿ ನಿನಗೆ ಇಲ್ಲ ಅನ್ನೋದಕ್ಕಾಗಿ ನೀನು ನಮ್ಮನ್ನು ಬಿದ್ದಿರುವ ನಮ್ಮನ್ನು ರಕ್ಷಣೆ ಮಾಡು ಅಂತ ಹೇಳ್ತಾರೆ. ಬಿದ್ದಿದ್ದೇವೆ, ನೀನು ಮುಂದೆ ಬೀಳುತ್ತೇವೆ, ಅದು ನಮ್ಮ ಸ್ವಭಾವವಾಗಿ ಹೋಗ್ಬಿಟ್ಟಿದೆ. ಬೀಳೋದು ಇದು ಜೀವನ ಸ್ವಭಾವ ಅನ್ನೋದಕ್ಕಾಗಿ ಎಲ್ಲ ಕಡೆಗೆ ನೀನೇ ನಮ್ಮನ್ನು ರಕ್ಷಣೆ ಮಾಡು, ನೀನೇ ನಮ್ಮನ್ನು ಕಾಪಾಡುವಂತ ದೇವರ ಮೇಲೆ ಭಾರವನ್ನು ವಾದಿರಾಜರು ಹಾಕ್ತಾ ಇದ್ದಾರೆ. ಪಾಲಯಾಚ್ಯುತ, ಪಾಲಯಾಜಿತ. ಇನ್ನು ಅಜಿತ ಅಂತ ದೇವರನ್ನು ಸ್ತೋತ್ರ ಮಾಡ್ತಾರೆ. ಅಜಿತ ಅಂದರೆ ಏನು? ಗೆದ್ದವನು ಅಂತ ಅರ್ಥ. ಎಲ್ಲ ಕಡೆಗೆ ಗೆಲ್ಲುವವನು ಅಂತ ಅರ್ಥ ಒಂದರ್ಥ. ಆದರೆ ಸೋಲಿಸಲಾಗದೇ ಇದ್ದವನು ಅಂತ ಅರ್ಥ. ಅಜಿತ ಅಂತಂದರೆ ಎರಡು ಅರ್ಥ. ಗೆದ್ದವನು ಅಂತ ಒಂದರ್ಥ, ಯಾರಿಂದಲೂ ಸೋಲಿಸಲಾಗದೇ ಇದ್ದವನು ಅಂತ ಅರ್ಥ. ನಾವು ಬಿದ್ದಿದ್ದೇವೆ. ಹೇಗೆ ಬಿದ್ದಿದ್ದೇವೆ? ಸೋತು ಬಿದ್ದಿದ್ದೇವೆ ನಾವು. ಮಾದಿರಾಜರಂತಾರೆ, ಮೊದಲಿಗೆ ಬರೀ ಬಿದ್ದಿದ್ದೇವೆ ಅನ್ನೋದಕ್ಕಾಗಿ ಉದ್ಧಾರ ಮಾಡು. ಅಲ್ಲ, ಬಿದ್ದಿದ್ದೇವೆ ಅಂದರೆ ನೀವೇ ಹೇಳ್ರಿ. ಈಗ ನಾವು ಬಿದ್ದಾಗ ಮತ್ತೊಬ್ಬರು ಯಾರು ಎಬ್ಬಿಸ್ಲಿಕ್ಕೆ ಬರ್ತಾರೇನು? ನಾವೇ ಹೇಳ್ತೀವಲ್ಲ. ಹಾಗೆ ದೇವರು ಕೇಳಿದರೆ ಮಾದಿರಾಜರಂತಾರೆ, ಬಿದ್ದಿದ್ದೀಯಲ್ಲ ನೀನೇ ಎದ್ದು ನಿಂತು ಬಿಡು ಅಂತ ದೇವರಂದರೆ, ಅದಕ್ಕೆ ವಾದಿರಾಜರು ಮತ್ತೊಂದು ಸ್ತೋತ್ರವನ್ನು ಮಾಡ್ತಾರೆ, ಮತ್ತೊಂದು ವಿಶೇಷಣವನ್ನು ದೇವರಿಗೆ ಕೊಡ್ತಾರೆ. ಅಜಿತ. ನಿನ್ನನ್ನು ಗೆಲ್ಲಕ್ಕೆ ಯಾರ ಕಡೆಯಿಂದಲೂ ಆಗೋದಿಲ್ಲ, ಆದರೆ ಯಾರನ್ನೂ ಗೆಲ್ಲಕ್ಕೆ ನನ್ನ ಕಡೆಯಿಂದ ಆಗೋದಿಲ್ಲ. ಯಾರೂ ನಿನ್ನನ್ನು ಗೆಲ್ಲಕ್ಕೆ ಆಗೋದಿಲ್ಲ, ಯಾರನ್ನೂ ಗೆಲ್ಲಕ್ಕೆ ನನ್ನ ಕಡೆಯಿಂದ ಆಗೋದಿಲ್ಲ ಅನ್ನೋದಕ್ಕಾಗಿ ಯಾವಾಗಲೂ ಸೋತವನು ನಾನು. ಬಿದ್ದಿದ್ದೇನೆ, ಸೋತು ಬಿದ್ದಿದ್ದೇನೆ ನಾನು. ಅಂದರೆ ಹೇಗೆ? ಏಳಲಿಕ್ಕಾಗದೇ ಇರೋ ಹಾಗೆ ನಾನು ಬಿದ್ದಿದ್ದೇನೆ. ಬಿದ್ದ ಮೇಲೆ ಏಳಲಿಕ್ಕೂ ನನ್ನ ಕಡೆಯಿಂದ ಆಗ್ತಾ ಇಲ್ಲ. ಸಂಸಾರದಲ್ಲಿ ಬಿದ್ದಿದ್ದೇನೆ, ಕೆಟ್ಟ ಯೋನಿಗಳಲ್ಲಿ ಬಿದ್ದಿದ್ದೇನೆ, ಎಲ್ಲ ಆಗಿದೆ. ಆದರೆ ಬಿದ್ದ ಮೇಲೆ ಏಳಲಿಕ್ಕೆ ನನ್ನ ಕಡೆಯಿಂದ ಆಗ್ತಾ ಇಲ್ಲ. ಸೋತು ಹೋಗ್ತಾ ಇದ್ದೇನೆ ಏಳೋದಕ್ಕಾಗಿ. ಏಳಬೇಕು ಅಂತ ಪ್ರಯತ್ನ ಮಾಡ್ತೇನೆ, ಮತ್ತೆ ಬೀಳ್ತೇನೆ. ಏಳಲಿಕ್ಕೆ ಪ್ರಯತ್ನ ಮಾಡ್ತೇನೆ, ಮತ್ತೆ ಬೀಳ್ತೇನೆ. ಇದು ಹೀಗೇನೆ ಅನಾದಿ ಕಾಲದಿಂದ ನಡೆದಿದೆ ಅನ್ನೋದಕ್ಕಾಗಿ ಎಷ್ಟು ಸಲ ಏಳಲಿಕ್ಕೆ ಪ್ರಯತ್ನ ಮಾಡಿದ್ರು ನನಗೆ ಗೆಲ್ಲಕ್ಕೆ ಆಗ್ತಾ ಇಲ್ಲ. ಏಳೋದನ್ನು ಗೆಲ್ಲಕ್ಕೆ ನನಗಾಗ್ತಾ ಇಲ್ಲ ಅನ್ನೋದಕ್ಕಾಗಿ ನೀನೇ ಕೈ ಹಿಡಿದು ಬಂದು ಎಬ್ಬಿಸ್ಬೇಕಾಗಿ ಅಂಥ ಪರಿಸ್ಥಿತಿ ಬಂದು ಹೋಗ್ಬಿಟ್ಟಿದೆ. ಅವನು ವೃದ್ಧರಾಗಿರ್ತಾರಲ್ಲ, ವೃದ್ಧರಾಗಿರ್ತಾರೆ, ಏಳಲಿಕ್ಕಾಗೋದಿಲ್ಲ. ಎಷ್ಟು ಸಲ ಏಳಲಿಕ್ಕೆ ಪ್ರಯತ್ನ ಮಾಡಿದ್ರು ಏಳಲಿಕ್ಕಾಗೋದು. ಇನ್ನೊಬ್ಬ ಸಹಾಯ ಬೇಕೇ ಬೇಕಲ್ಲ. ಹಾಗೆ ನಾವು ವೃದ್ಧರಾಗಿ ಹೋಗ್ಬಿಟ್ಟಿದ್ದೇವೆ. ಎಷ್ಟು ವೃದ್ಧರಾಗಿ ಹೋಗ್ಬಿಟ್ಟಿದ್ದೇವೆ? ಎಷ್ಟು ವರ್ಷ ನಮಗೆ ಅಂದರೆ ಈ ದೇಹಕ್ಕೆ ಅಲ್ಲ, ಜೀವನಿಗೆ. ಜೀವನ ಎಷ್ಟು ವೃದ್ಧ? ಆ ರೀತಿಯಾಗಿ ವಿಚಾರ ಮಾಡಿದರೆ ನಮ್ಮಲ್ಲಿ ಯಾರೂ ದೊಡ್ಡವರಲ್ಲ, ಯಾರೂ ಸಣ್ಣವರಲ್ಲ. ಜೀವನನ್ನ ವಿಚಾರ ಮಾಡ್ತಾ ಹೋದರೆ, ದೇಹ ಬಂದದ್ದು ವಿಚಾರ ಮಾಡಿದರೆ
ದೊಡ್ಡದು ಸಣ್ಣದು ಹಿರಿಯ ಕಿರಿಯ ಅಂತ ಇದ್ದಾರೆ. ಆದರೆ ಮೂಲ ಜೀವನ ವಿಚಾರ ಮಾಡ್ತಾ ಹೋದರೆ, ಯಾವಾಗ ಹುಟ್ಟಿದ್ದೇನೆ ನಾನು ಜೀವ, ನೀವು ಯಾವಾಗ ಹುಟ್ಟಿದ್ದೀರಿ, ನಾವು ಯಾರೂ ದೊಡ್ಡವರು ಅಲ್ಲ, ನಾವ್ಯಾರೂ ಸಣ್ಣವರು ಅಲ್ಲ, ನಾವೆಲ್ಲರೂ ಸರಿಸಮಾನರು. ನಾವೆಲ್ಲರೂ ಯಾಕೆ ಜೀವ ಅನಾದಿ, ಅವನಿಗೆ ಆದಿ ಇಲ್ಲ, ಮೊದಲಿಲ್ಲ ಜೀವನಿಗೆ ಅನ್ನೋದಕ್ಕಾಗಿ ನಾವೆಲ್ಲರೂ ಸರಿಸಮಾನರು. ಅಷ್ಟು ವೃದ್ಧರಾಗಿ ಹೋಗ್ಬಿಟ್ಟಿದ್ದೇವೆ. ಯಾವಾಗಲಿಂದ ಇದ್ದೇವೆ ಹೇಳಲಿಕ್ಕಾಗೋದಿಲ್ಲ, ನಮಗೆ ಅನಾದಿ ಕಾಲದಿಂದ ಇದ್ದೇವೆ. ಅಷ್ಟು ವೃದ್ಧರಾಗಿ ಈ ಸಂಸಾರದಲ್ಲಿ ನಾವು ಬಿದ್ದಿದ್ದೇವೆ ಅನ್ನೋದಕ್ಕಾಗಿ ಹೇಳಲಿಕ್ಕೆ ನಮ್ಮ ಕಡೆಯಿಂದ ಆಗ್ತದೋ? ಈ ಸಂಸಾರದಿಂದ ಸರ್ವಥಾ ಆಗೋದಿಲ್ಲ. ಈ ಸಂಸಾರದಿಂದ ಮೇಲೆ ಹೇಳಲಿಕ್ಕೆ ಸರ್ವಥಾ ಆಗೋದಿಲ್ಲ. ಶಕ್ತಿ ಕ್ಷೀಣವಾಗಿ ಹೋಗ್ಬಿಟ್ಟಿದೆ ಅನ್ನೋದಕ್ಕಾಗಿ ದೇವರಿಗಂತಾರೆ, ನಾನು ಜಿತನಾಗಿ ಬಿದ್ದಿದ್ದೇನೆ. ಜಿತ ಅಂದರೆ ಸೋತು ಅಂತ ಅರ್ಥ. ಜಿತನಾಗಿ ಸೋತು ಚ್ಯುತನಾಗಿದ್ದೇನೆ. ನಾನು ಜಿತನಾಗಿ ನಾನು ಚ್ಯುತನಾಗಿದ್ದೇನೆ, ಸೋತು ನಾನು ಬಿದ್ದಿದ್ದೇನೆ. ಆದರೆ ನೀನು ಬೀಳೋದೇ ಇಲ್ಲ, ಸೋಲೋದೂ ಇಲ್ಲ ನೀನು ಅನ್ನೋದಕ್ಕಾಗಿ ನಿನ್ನಂಥವನ್ನು ಕೈ ಹಿಡಿದಾಗ ಮಾತ್ರ ನಾನು ಮೇಲೆ ಬರ್ತೇನೆಯೇ ಹೊರತು ವಿನಃ ನಿನ್ನಂಥವನ್ನು ಕೈ ಹಿಡಿಯದೇ ಇದ್ದಾಗ, ನೀನು ಕೈ ಹಿಡಿಯದೇ ಇದ್ದಾಗ ನಾನು ಮೇಲೆ ಬರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ವಾದಿರಾಜರಂತಾರೆ. ಎಷ್ಟು ಅನ್ಯೋನ್ಯತೆ ಇದೆ ನೋಡ್ರಿ ದೇವರಲ್ಲಿ, ಎಷ್ಟು ಅನನ್ಯತೆ ಇದೆ ನೋಡ್ರಿ ದೇವರಲ್ಲಿ. ಇದು ಬೇಕು ಅಂತ ಭಗವದ್ಗೀತೆ ಹೇಳ್ತಾರೆ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಅಂತ ದೇವರು ಹೇಳ್ತಾನೆ. ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಉಪದೇಶ ಮಾಡ್ತಾನೆ. ನಾನು ಕಾಪಾಡಬೇಕಾದ್ರೆ ನನ್ನದೊಂದು ರೂಲ್ ಇದೆ ಅಂತ ದೇವರು ಹೇಳ್ತಾನೆ. ಅನನ್ಯವಾಗಿ ನನ್ನನ್ನು ಯಾರು ಪ್ರಾರ್ಥನೆ ಮಾಡ್ತಾರೆ, ಅನನ್ಯವಾಗಿ ಯಾರು ನನಗೆ ಶರಣ ಹೋಗ್ತಾರೆ, ಅಂಥವರ ರಕ್ಷಣೆಯನ್ನೇ ನಾನು ಮಾಡ್ತೇನೆ ಹೊರತು ನೀನಿಲ್ಲ ಇನ್ನೊಬ್ಬರನ್ನು ನೋಡ್ಕೊಳ್ತೇನೆ ಅಂತಂದರೆ ದೇವರು ಬರೋದಿಲ್ಲ, ಭಗವಂತ ರಕ್ಷಣೆ ಮಾಡೋದಿಲ್ಲ. ನೀನೇ ರಕ್ಷಕ ಅಂತ ದೇವರಲ್ಲೇನೇ ಎಲ್ಲ ಭಾರವನ್ನು ಹಾಕಿಟ್ಟು ಬಿಡಬೇಕು. ಅಂದಾಗ ಮಾತ್ರ ಈ ಅನನ್ಯತೆಗೆ ದೇವರು ಒಲಿತಾನೆ. ಅನನ್ಯತೆ ಇಲ್ಲ ಅಂದರೆ ದೇವರು ಸರ್ವಥಾ ಭಗವಂತ ಒಲಿಯೋದಿಲ್ಲ. ಒಂದು ಕಥೆಯನ್ನು ಹೇಳ್ತಾರೆ, ದಂತಕಥೆಯನ್ನು, ಪೌರಾಣಿಕವಾದ ದಂತಕಥೆಯನ್ನು ಹೇಳ್ತಾರೆ. ನಿಜವಾದ ಕಥೆ ಅಲ್ಲ, ಒಂದು ದಂತಕಥೆ. ಕೃಷ್ಣ ಪರಮಾತ್ಮ ಊಟಕ್ಕೆ ಕೂತಿದ್ದಂತೆ. ರುಕ್ಮಿಣಿ ಸತ್ಯಭಾಮೆಯವರು ಬಡಿಸ್ತಾ ಇದ್ದಾರೆ. ಊಟ ಅರ್ಧ ಮಾಡಿದ, ಅರ್ಧ ಊಟ ಆಯಿತು. ದೇವರು ಓಡಿ ಹೋಗ್ತಾ ಇದ್ದಾನಂತೆ ಅರ್ಧ ಊಟ ಬಿಟ್ಟು. ಎಷ್ಟು ಶೀಘ್ರವಾಗಿ ಓಡಿದ ಅಷ್ಟೇ ಶೀಘ್ರವಾಗಿ ಬಂದ ಕೂತು ಬಿಟ್ಟ ಆಸನದ ಮೇಲೆ. ರುಕ್ಮಿಣಿ ಸತ್ಯಭಾಮೆಯವರು ಕೇಳ್ತಾರೆ, ಯಾಕೆ ಹೋದ್ರಿ, ಯಾಕೆ ಬಂದ್ರಿ ಅಂತ ಕೇಳಿ. ಅಂದಾಗ ದೇವರಂತಾನೆ, ಇಲ್ಲ ನನ್ನ ಭಕ್ತನನ್ನ ರಕ್ಷಣೆ ಮಾಡಲಿಕ್ಕೆ ಹೋಗಬೇಕಾಗಿತ್ತು, ಒಂದು ಸಿಂಹ ತಿನ್ನಲಿಕ್ಕೆ ಬರ್ತಾ ಇತ್ತು, ತಪಸ್ಸು ಮಾಡ್ತಾ ಇದ್ದ, ಕಣ್ಣು ಮುಚ್ಚಿಕೊಂಡಿದ್ದ, ಅವನನ್ನು ರಕ್ಷಣೆ ಮಾಡಬೇಕು ಅಂತ ನಾನು ಹೋದೆ. ತಿರುಗಿ ಯಾಕೆ ಬಂದ್ರಿ ಅಂತಂತಾರೆ. ರಕ್ಷಣೆ ಮಾಡದೆ ಯಾಕೆ ಬಂದ್ರಿ ಅಂದಾಗ ದೇವರಂತಾನೆ, ಇಲ್ಲ ರಕ್ಷಣೆ ಮಾಡಲಿಕ್ಕೆ ಅಂತ ನಾನು ಹೋದೆ, ಅಷ್ಟರಲ್ಲೇನೆ ಆ ಸಿಂಹದ ಗರ್ಜನವನ್ನು ಕೇಳಿ ಕಣ್ಣು ತೆಗೆದು ತನ್ನ ಹತ್ತಿರ ಇರೋ ಕಲ್ಲುಗಳನ್ನು ತೆಗೆದುಕೊಂಡು ಸಿಂಹವನ್ನು ಹೊಡಿಲಿಕ್ಕೆ ಶುರು ಮಾಡಿದ. ಯಾವಾಗ ಅವನು ತನ್ನ ರಕ್ಷಣೆಯನ್ನು ತಾನೇ ಮಾಡಿಕೊಳ್ತಾನೆ ಅಂತನ್ನೋ ಭ್ರಮ ಅವನಿಗೆ ಬಂದು ಹೋಗ್ಬಿಡ್ತು. ನಾನೇ ಹೋಗಲಿ ಅಲ್ಲಿಗೆ ಅಂತಾನೆ ದೇವರು. ನನ್ನ ರಕ್ಷಣೆ ನಾನೇ ಮಾಡಿಕೊಳ್ತೇನೆ, ನಾನೇ ಮಾಡಿಕೊಳ್ಬೇಕು, ಎಲ್ಲಿ ದೇವರು ಯಾವಾಗ ಬರ್ತಾನೆ ಗೊತ್ತಿಲ್ಲ ಅಂತ ಹೇಳಿ ದೇವರ ಮೇಲೆ ವಿಶ್ವಾಸವನ್ನು ಪರಿತ್ಯಾಗ ಮಾಡಿ, ದೇವರಲ್ಲಿ ವಿಶ್ವಾಸವನ್ನು ಬಿಟ್ಟು ದೇವರನ್ನು ನಂಬೋದನ್ನು ಬಿಟ್ಟು ಅಲ್ಲಿಯೇ ತನಕ ಕಣ್ಣು ಮುಚ್ಚಿ ದೇವರ ಧ್ಯಾನವನ್ನು ಮಾಡಿದ ವ್ಯಕ್ತಿ ಕಲ್ಲು ತೆಗೆದುಕೊಂಡು ಯಾವಾಗ ಹುಲಿಯನ್ನು, ಸಿಂಹವನ್ನು ಹೊಡಿಲಿಕ್ಕೆ ಶುರು ಮಾಡಿದ, ನನ್ನ ಅವಶ್ಯಕತೆ ಏನಿದೆ ಅಲ್ಲಿ? ನನ್ನ ಅವಶ್ಯಕತೆ ಏನಿದೆ? ಅವನ ರಕ್ಷಣೆ ಅವನೇ ಮಾಡಿಕೊಳ್ಳಿಕ್ಕೆ ಪ್ರಾರಂಭ ಮಾಡಿಬಿಟ್ಟಿದ್ದಾನೆ. ಅನನ್ಯತೆ ಇಲ್ಲ ಅಲ್ಲಿ. ದೇವರು ಬರುವ ತನಕ ನಾವು ತಾಳೋದಿಲ್ಲ, ಸಹನೆ ನಮಗಿಲ್ಲ ಅನ್ನೋದಕ್ಕಾಗಿ ವಾದಿರಾಜರು ಅಂತಾರೆ, ತಾಳುವಿಕೆಗಿಂತನ್ಯ ತಪವೂ ಇಲ್ಲ, ಕೇಳಬಲ್ಲವರಿಗೆ ಹೇಳುವೇನು ಸೊಲ್ಲ. ಯಾರು ಕೇಳಬೇಕು ಅಂತ ಕೂಡ್ತೀರಿ ಅಂಥವರಿಗೆ ಮಾತ್ರ ನಾನು ಹೇಳ್ತೇನೆ, ಕಂಡವರಿಗೆಲ್ಲ ಹೇಳೋದಿಲ್ಲ. ತಾಳುವಿಕೆಗಿಂತನ್ಯ ತಪವೂ ಇಲ್ಲ, ನೆಟ್ಟ ಸಸಿ ಫಲ ಬರುವ ತನಕ ಶಾಂತಿಯ ತಾಳು. ಒಂದು ಸಸಿಯನ್ನು ಹಾಕಿದ್ದೇವೆ, ಮಾವಿನ ಗಿಡ ಹಚ್ಚಿದ್ದೇವೆ, ಸಸಿ ಹಚ್ಚಿದ್ದೇವೆ. ಒಂದು ದಿವಸ ನೋಡಿದೆ, 2 ದಿವಸ ನೋಡಿದೆ, ತಿಂಗಳ ನೋಡಿದೆ. ಚಳಿಗಾಲದಲ್ಲಿ ಹಚ್ಚಿ ಅದನ್ನು, ಅದು ಬೇಸಿಗೆಯಲ್ಲಿ ನನಗೆ ಹಣ್ಣು ಕೊಡಲಿಲ್ಲ ಅಂತ ಹೇಳಿ ಕಿತ್ತಿ ಹಾಕಿಬಿಟ್ರೆ ಅದನ್ನು ವಾದಿರಾಜರಂತಾರೆ, ನೆಟ್ಟ ಸಸಿ ಫಲ ಬರುವ ತನಕ ಶಾಂತಿಯ ತಾಳು. ಏನು ಅದ್ಭುತವಾದ ನೀತಿ ಮಾತುಗಳಿವೆ ನೋಡ್ರಿ ವಾದಿರಾಜರದ್ದು. ಶಾಂತಿ ಬೇಕು, ದೇವರು ಬರ್ತಾನೆ, ರಕ್ಷಣೆ ಮಾಡಿಯೇ ಮಾಡ್ತಾನೆ ಅಂತ ನಾವು ವಿಶ್ವಾಸ ಬೇಕು. ಕುಮಾರ ಭಟ್ಟನ ಒಂದು ಕಥೆಯನ್ನು ಹೇಳ್ತಾರೆ, ಬಹಳ ಅದ್ಭುತವಾದ ಕಥೆ. ಕುಮಾರ ಭಟ್ಟ ಅಂತ ಮೀಮಾಂಸಕ ಒಬ್ಬನಿದ್ದ, ಬಹಳ ಅದ್ಭುತವಾದ ಗ್ರಂಥಗಳನ್ನು ರಚನೆ ಮಾಡಿದ್ದಾನೆ. ಆ ಕುಮಾರ ಭಟ್ಟ ವೈದಿಕ. ಕುಮಾರ ಭಟ್ಟ ಅವನು ಬೌದ್ಧರ ಕಡೆ ಓದಲಿಕ್ಕೆ ಹೋಗಿದ್ದಂತೆ. ಅವರು ವೇದಗಳನ್ನು ಒಪ್ಪೋದಿಲ್ಲ, ಬೌದ್ಧರು ವೇದಗಳನ್ನು ನಿಂದೆ ಮಾಡ್ತಾರೆ. ಅಂತಹ ಬೌದ್ಧರು ಹೇಗೆ ವೇದಗಳನ್ನು ನಿರಾಕರಣೆ ಮಾಡ್ತಾರೆ?
ಅವನ ಹತ್ರ ಹೋಗಿ ಕಲೀಲಿಕ್ಕೆ ಹೋಗಿದ್ದ. ಕಲ್ತದನ್ನು ನಾನು ನಿರಾಕರಣೆ ಮಾಡೋಣ ಅಂತ ಗೊತ್ತಾಗೋಯ್ತು ಬೌದ್ಧ ಗುರುಗಳಿಗೆ, ಇವನು ಬೇಕಂತೆ ಬಂದಿದ್ದಾನೆ ಅಂತ. ಹನ್ಯತಾಮೇಶಃ ಛದ್ಮಾತ್ಮೇತಿ ಜಗಾದಚ. ತನ್ನ ಶಿಷ್ಯರಿಗೆಲ್ಲ ಹೇಳ್ತಾನಂತೆ, ಓ ಇವನು ಶಿಷ್ಯನಾಗಿ ಬಂದಿಲ್ಲ, ನಮ್ಮನ್ನು ಖಂಡನೆ ಮಾಡ್ಲಿಕ್ಕೆ ಬಂದಿದ್ದಾನೆ, ಅವನು ಕೊಂದು ಹಾಕ್ಬಿಡ್ರಿ ಅಂತ ಹೇಳ್ಬಿಡ್ತಾರಂತೆ ಶಿಷ್ಯರಿಗೆಲ್ಲ. ಬೌದ್ಧ ಗುರುಗಳು ಸಂಹಾರ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ, ಮೇಲೆ ಅಟ್ಟದ ಮೇಲೆ ನಿಂತಿದ್ದಾರೆ, ಮೇಲಿಂದ ಕೆಳಗೆ ಜಿಗಿಬೇಕು, ಒಂದೇ ಒಂದು ಆಪ್ಷನ್ ಅವನಿಗೆ. ಜಿಗಿಬೇಕಾದ್ರೆ ಅವನಂತಾನೆ, ವೇದ ಪ್ರಮಾಣಮಿತಿ ಚೇತ ಜೀವಾಮಿ, ವೇದಗಳು ಪ್ರಮಾಣವಾಗಿದ್ರೆ ನಾನು ಬದುಕ್ತೇನೆ. ನಂಬಿಕೆ ಇಲ್ಲ ಅವನಿಗೂ. ರೇ ಇದು ಬಂತೆ ನೋಡಿ, ರೇ ಅದು ಬಂದ್ರೆ ಮುಗಿದೋಯ್ತು, ತೊಂದರೆ ಅಂತ ಅರ್ಥ. ರೇ ಬಂದರೆ ತೊಂದರೆ ಅಂತ ಅರ್ಥ ಅನ್ನೋದಕ್ಕಾಗಿ ಅವನಂತಾನೆ ವೇದಗಳು ಪ್ರಮಾಣವಾಗಿದ್ದರೆ ಅಂತ ಹೇಳಿ ಸಂಶಯ ಪಟ್ಟ ವೇದಗಳ ವಿಷಯದಲ್ಲಿ. ಅನ್ನೋದಕ್ಕಾಗಿ ಒಂದು ಕಣ್ಣು ಹೋಯಿತು, ಆಕಾಶವಾಣಿ ಆಗ್ತದೆ. ವಿಶ್ವಾಸ ಇದ್ರೆ ಏನೂ ಆಗ್ತಿರ್ಲಿಲ್ಲ, ನೀನು ವೇದಗಳ ಮೇಲೆ ಸಂದೇಹವನ್ನು ಅಭಿವ್ಯಕ್ತ ಮಾಡಿದೆ ಅನ್ನೋದಕ್ಕಾಗಿ ಒಂದು ಕಣ್ಣು ಹೋಗಿದೆ. ಅನನ್ಯತೆ ಇರಬೇಕು ಅನ್ನೋದಕ್ಕಾಗಿ ಅಲ್ಲಿ ಹೇಳ್ತಾರೆ ಕೃಷ್ಣ ಪರಮಾತ್ಮ, ಅನನ್ಯತೆ ಇದ್ದವರನ್ನು ಮಾತ್ರ ಭಗವಂತ ರಕ್ಷಣೆ ಮಾಡ್ತಾನೆ, ಕಂಡವರನ್ನು ರಕ್ಷಣೆ ಮಾಡೋದಿಲ್ಲ ಅನ್ನೋದಕ್ಕಾಗಿ ಇಲ್ಲಿ ವಾದಿರಾಜರು ಆ ತರಹದ ಅನನ್ಯತೆಯನ್ನು ಹೇಳ್ತಾ ಇದ್ದಾರೆ. ನೀನೇ ಪಾಲಕ, ನಿನಗೆ ಚ್ಯುತಿ ಇಲ್ಲ, ನೀನು ಬಿದ್ದಿಲ್ಲ, ನಿನಗೆ ಸೋಲಿಲ್ಲ. ಸೋಲಿಲ್ಲದೆ ಎಲ್ಲಿಯೂ ಬೀಳದೇ ಇರತಕ್ಕಂತಹ ವ್ಯಕ್ತಿ ನೀನು, ಸೋತು ಬಿದ್ದವನು ನಾನು ಅನ್ನೋದಕ್ಕಾಗಿ ನನ್ನನ್ನು ರಕ್ಷಣೆ ಮಾಡಬೇಕಾದವನು ನೀನೇ, ನಿನ್ನ ಹೊರತು ಮತ್ತೊಬ್ಬರಲ್ಲ ಅಂತನ್ನೋ ಅನನ್ಯತೆಯನ್ನು ವಾದಿರಾಜರು ಬಹಳ ಅದ್ಭುತವಾಗಿ ಇಲ್ಲಿ ನಮಗೆ ತೋರಿಸ್ತಾ ಇದ್ದಾರೆ. ಪಾಲಯಾಚ್ಯುತ ಪಾಲಯಾಜಿತ ಪಾಲಯ ಕಮಲಾಲಯ ಲೀಲಯಾ ಧೃತ ಭೂಧರಾಂ ಪುರುಹೋದರ ಸ್ವಜನೋದರ. ಪ್ರಳಯ ಕಾಲದಲ್ಲಿ ಎಲ್ಲ ಜನರನ್ನು ನೀನು ಹೊಟ್ಟೆಯಲ್ಲಿ ಹಾಕಿಕೊಂಡು ಅಲ್ಲಿಯೂ ನೀನು ರಕ್ಷಣೆ ಮಾಡ್ತಿ ಅನ್ನೋದಕ್ಕಾಗಿ ನೀನು ನಮ್ಮನ್ನು ರಕ್ಷಣೆ ಮಾಡುವಂತ ವಾದಿರಾಜರು ಬಹಳ ಅನನ್ಯತೆಯಿಂದ ಭಕ್ತಿಪರವಶರಾಗಿ ಬೇಡಿಕೊಳ್ತಾ ಇದ್ದಾರೆ ಅಂತ ತಿಳಿತಾ ಅಸ್ಮತ್ ಗುರುಮಂತರ್ಗತ ತಾತ್ವಿಕ ದೇವತಾಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷರಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಜಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋ ಅಜರ